पर्यन्तं द्रोणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्परां वेदव्यासगुणावास विद्याधीश सदा वश मां निराशं गतक्लेशं कुर्वनाशं हरेशं लक्ष्मीनारायणं नत्वा पूर्णबोधान् कुर्वन्नपि श्रीकृष्णगीतायाः भाष्यार्थसङ्ग्रहं धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय शोच्यानन्दशोचस्त्वं प्रज्ञावान् च भाषसे गतासूनगतासूंश्च तां शोचन्ति पण्डिताः श्रीगुरुभ्यो नमः हरिः ओम् ಧ್ಯಾನ ಮಾಡೋದು ಹೇಗೆ ಅನ್ನೋದನ್ನ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಧ್ಯಾನಕ್ಕೆ ಬೇಕಾಗಿರುವ ಅಂಶಗಳನ್ನು ತಿಳಿಸಿ ಧ್ಯಾನದ ಮಹತ್ವವನ್ನು ಹೇಳಿ ಧ್ಯಾನದಿಂದ ಸಿಗುವ ಪ್ರಯೋಜನವನ್ನು ತಿಳಿಸಿ ಆ ಪ್ರಯೋಜನ ಪಡೆದವರ ನಡೆನುಡಿಗಳು ಹೇಗಿರುತ್ತೆ ಅನ್ನೋದನ್ನು ಹೇಳಿದಾಗ ಸಹಜವಾಗಿ ಆ ಧ್ಯಾನ ಹೇಗೆ ಮಾಡೋದು ಅಂತ ಎಲ್ಲರ ಮನಸ್ಸಿನಲ್ಲೂ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವಾಗಿ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀಲ ಪರಿಗ್ರಹಃ. ಯೋಗಿ ಯುಂಜೀತ ಸತತಂ ಆತ್ಮಾನಂ. ಯೋಗಿ ಯಾರು ಕರ್ಮಯೋಗವನ್ನು ಅನುಷ್ಠಾನ ಮಾಡಿದ್ದಾನೋ, ಆದ್ದರಿಂದಲೇ ಧ್ಯಾನಕ್ಕೆ ಅವನು ಅಧಿಕಾರಿ ಅಂತ ಆಗಿದ್ದಾನೋ, ಆತ ಆತ್ಮಾನಂ ಯುಂಜೀತ, ತನ್ನ ಮನಸ್ಸನ್ನು ಪರಮಾತ್ಮನೆಡೆಗೆ ಯೋಜಿಸಬೇಕು. ಧ್ಯಾನಕ್ಕೆ ಹೇಳುವ ಅಧಿಕಾರ ಪಡೆಯಬೇಕು. ಅಧಿಕಾರ ಇಲ್ಲದೆ ಮಾಡಿದ ಧ್ಯಾನ ಅದು ನಿಷ್ಫಲ. ಅದಕ್ಕೋಸ್ಕರ ಕೃಷ್ಣ ಯೋಗಿ ತನ್ನ ಮನಸ್ಸನ್ನ ಸಂಯೋಗ ಮಾಡಬೇಕು, ಅಂದ್ರೆ ಧ್ಯಾನ ಮಾಡಬೇಕು ಅಂತ. ಏನೇ ಕೆಲಸ ಮಾಡಬೇಕಂದ್ರೂ ದೇಶ ಕಾಲ ಅವಸ್ಥಾ ಎಲ್ಲ ಮುಖ್ಯ ಆಗುತ್ತಲ್ಲ. ಹಾಗೆ ಈ ಧ್ಯಾನ ಅನ್ನುವ ಕೆಲಸ ಮಾಡಬೇಕಾದರೂ ಎಂಥ ವಾತಾವರಣ ಇರಬೇಕು ಇವನಿಗೆ? ರಹಸ್ಯ ಸ್ಥಿತ, ರಹಸಿ ಅಂದ್ರೆ ಏಕಾಂತದಲ್ಲಿ ಅವನಿರಬೇಕು ಅಂತ ಹೇಳ್ತಾರೆ. ಏಕಾಂತ ಅಂತಂದ್ರೆ ಧ್ಯಾನಕ್ಕೆ ಅನುಕೂಲಕರವಾದ ವಾತಾವರಣ ಅಂತ ಅರ್ಥ. ಯಾವ ವಾತಾವರಣದಲ್ಲಿದ್ದರೆ ಇವನಿಗೆ ಧ್ಯಾನ ಸುಲಭವಾಗಿ ಸಾಧ್ಯವಾಗುತ್ತೋ ಆ ವಾತಾವರಣದಲ್ಲಿ ಇವನಿಗೆ ಇರಬೇಕು. ಮತ್ತೆ ಎಷ್ಟು ಜನ ಎಲ್ಲರನ್ನ ಗುಂಪು ಕಟ್ಟಿಕೊಂಡು ಮಾಡೋದ? ಇಲ್ಲ, ಏಕಾಕಿ ಒಬ್ಬನೇ ಮಾಡಬೇಕು. ಒಬ್ಬನೇ ಅಂತಂದ್ರೆ 10 ಜನ ಕುತ್ಕೊಂಡು ಒಟ್ಟಿಗೆ ಧ್ಯಾನ ಮಾಡಬಾರ್ದ. ಅದಕ್ಕೆ ರಾಯರ ಅರ್ಥ ಬರೀತಾರೆ, ಏಕಾಕಿ ಅಂತಂದ್ರೆ ಸಂಘ ಶೂನ್ಯ ಅಂತ ಬರೀತಾರೆ. ದುರ್ಜನರ ಸಂಘವನ್ನ ಬಿಟ್ಟಿರಬೇಕು ಅವನು. ಯಾಕೆ ಬಿಟ್ಟಿರಬೇಕು? ದುರ್ಜನರ ಹತ್ರ ಹೋದ ಕೂಡಲೇ ನಿಮ್ಮ ಮನಸ್ಸನ್ನು ಅವರು ಹಾಳು ಮಾಡ್ತಾರೆ. ಮನಸ್ಸನ್ನ ಹಾಳು ಮಾಡಿದ್ದಷ್ಟೇ ಅಲ್ಲ, ಅದಕ್ಕೆ ತಕ್ಕಂತೆ ದೇಹಾದಿಗಳಲ್ಲಿ ಪ್ರವೃತ್ತಿಯನ್ನು ಮಾಡಿಸಿ ಅದನ್ನು ಹಾಳು ಮಾಡ್ತಾರೆ. ದುರ್ಜನರ ಸಂಘವನ್ನ ಆ ಕಾರಣಕ್ಕೆ ಬಿಡ್ರಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟಿದ್ರಿಂದ ನಿಮಗಾಗಿದ್ದ ಪ್ರಯೋಜನ ಯಾವುದು? ಯತಚಿತ್ತ ಆತ್ಮ,
ಯತ ಚಿತ್ತ ಆತ್ಮ. ಚಿತ್ತ ಅಂದ್ರೆ ನಿಮ್ಮ ಮನಸ್ಸು, ಆತ್ಮ ಅಂತಂದ್ರೆ ನಿಮ್ಮ ದೇಹ. ದೇಹ ಮತ್ತು ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಆಮೇಲೆ ಅದು ಹಿಡಿತದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಎಲ್ಲಾ ಕಡೆಯಲ್ಲೂ ಓಡಾಡಕ್ಕಾಗಲ್ಲ. ಮನಸ್ಸು ಓಡಾಡೋದು ಅಂದ್ರೆ ಏನು? ಪದಾರ್ಥಗಳ ಕುರಿತಾಗಿ ಅಪೇಕ್ಷೆಗಳನ್ನು ಪಡೋದೇ ಮನಸ್ಸು ಓಡಾಡೋದು ಶಬ್ದಾರ್ಥ. ಹಿಡಿತದಲ್ಲಿದ್ದಾಗ ನಿರಾಶೀ, ನಿಮಗೆ ಯಾವುದೇ ರೀತಿಯಾದ ಆಸೆ ಆಕಾಂಕ್ಷೆಗಳು ಭಗವಂತನಿಗೆ ವಿರುದ್ಧವಾದ ವಿಷಯಗಳಲ್ಲಿ ಹುಟ್ಟಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಧ್ಯಾನ ಅನ್ನೋದನ್ನು ಮಾಡಬೇಕಾದರೆ ಆ ಮಾಡುವ ವ್ಯಕ್ತಿಯಲ್ಲಿರಬೇಕಾದ ದೊಡ್ಡ ಗುಣ ಅಪರಿಗ್ರಹ. ಇಸ್ಕೋಬಾರ್ದು ತುಂಬಾ. ಪರಿಗ್ರಹ ಅಂತಂದ್ರೆ ದಾನ ಕೊಡೋದಾದ್ರೆ ಪರಿಗ್ರಹ ಅಂದ್ರೆ ಇಸ್ಕೊಳ್ಳೋದು, ನನಗೆ ಬೇಕು ಅಂತ ಇಸ್ಕೊಳ್ಳೋದು. ಅಥವಾ ಯಾರಾದ್ರೂ ತಂದು ಕೊಟ್ರೆ ಇದು ನನ್ನದು ಅಂತ ತನ್ನ ಅಭಿಮಾನವನ್ನು ಇಡೋದು. ಲೋಕದಲ್ಲೂ ಕೂಡ ದಾನವನ್ನ ಕೊಡಬೇಕಾದ್ರೆ ಏನ್ ಹೇಳ್ತಾರೆ? ನಿಮ್ಮದು ಈ ವಸ್ತುವಿನಲ್ಲಿ ನನ್ನ ಅಭಿಮಾನವನ್ನು ನಾನು ಬಿಟ್ಟಿದ್ದೇನೆ ಅನ್ನೋ ಅಭಿಪ್ರಾಯದಲ್ಲೇ ತುಭ್ಯಮಹಂ ಸಂಪ್ರದರದೆ, ನಿಮಗಾಗಿ ಇದನ್ನು ನಾನು ಕೊಡ್ತಾ ಇದ್ದೀನಿ ಅಂದ್ರೆ ಸುಮ್ಮನೆ ಏನೋ ಬಟ್ಟೆ ಹೋಗಿ ಅವನಿಗೆ ಬಟ್ಟೆ ಕೊಟ್ಟಂಗಲ್ಲ, ಡ್ರೈ ಕ್ಲೀನಿಂಗ್ ಕೊಟ್ಟಂಗಲ್ಲ. ನಮಮ, ಇದರಲ್ಲಿ ನನ್ನ ಮಮತೆಯನ್ನ ನಾನು ಕಿತ್ತಾಕ್ತಾ ಇದ್ದೇನೆ. ಅಲ್ಲಿರುತ್ತೆ ಕಿತ್ತಾಕ್ತಾ ಇದ್ರೆ ಆ ವಸ್ತು ಯಾರು ಇಸ್ಕೊತಾರಲ್ಲ ಅವನ ತಕ್ಷಣ ಏನಂತಾರೆ? ಪ್ರತಿಗೃಹಾಮಿ ಅಂತ. ನಾನು ತಗೊಳ್ತಾ ಇದ್ದೀನಿ, ಅರ್ಥಾತ್ ಆ ವಸ್ತುವಿನಲ್ಲಿ ನನ್ನ ಅಭಿಮಾನ ಬಂತು. ಅಭಿಮಾನ ಬಂತು ಅಂದ್ರೆ ಮನಸ್ಸು ಅದಕ್ಕೆ ಹತ್ಕೊಂತು, ಆಸೆ ಅದಕ್ಕೆ ಹತ್ಕೊಂತು, ಎಲ್ಲರೂ ಸೇರುತ್ತೆ. ಅದಕ್ಕೆ ಅಪರಿಗ್ರಹ ವೃತ್ತಿ ಅಂತಲೇ ಒಂದಿದೆ. ಶಿಲೋಂಚನ ವೃತ್ತಿ, ಅಯಾಚಿತ ವೃತ್ತಿ, ಅಪರಿಗ್ರಹ ವೃತ್ತಿ, ಇವೆಲ್ಲ ವೃತ್ತಿಗಳು. ನಾವು ಯಾರಿಂದಲೂ ಏನನ್ನೂ ಇಸ್ಕೊಳ್ಳಲ್ಲ. ಯಾಕೆ ಇಸ್ಕೊಳ್ಳಲ್ಲ ಅಂತಂದ್ರೆ, ಇಸ್ಕೊಂಡ್ರೆ ಆ ವಸ್ತುವಿನಲ್ಲಿ ನಮ್ಮ ಮನಸ್ಸನ್ನು ಹಾಕಬೇಕು. ಅಲ್ಲಿಗೆ ನಮ್ಮ ಮನಸ್ಸು ಭಗವಂತನನ್ನು ಬಿಟ್ಟು ಬೇರೆ ಕಡೆ ಸೇರ್ಕೊಳ್ತು ಅಂತಾಯ್ತು. ಹಾಗೆ ಸೇರ್ಕೊಂಡ್ರೆ ದೇವರು ಹೇಳಿದ ಧ್ಯಾನ ಯೋಗಕ್ಕೆ ಅದು ಭಂಗ ತರುತ್ತೆ. ಅದಕ್ಕೆ ಪರಮಾತ್ಮ ಏನ್ ಹೇಳಿದ್ದು? ಅಪರಿಗ್ರಹ. ಪರಿಗ್ರಹ ಎಂಬುದು ಅವನು ಎಷ್ಟೆಷ್ಟು ಬಿಟ್ಟಿರ್ತಾನೋ ಅಷ್ಟಷ್ಟು ಅವನು ಧ್ಯಾನ ಯೋಗದಲ್ಲಿ ಮೇಲೇರಬಲ್ಲ. ಅದಕ್ಕೆ ತಾನೇ ಯತಿಗಳು ಅಂದ್ರೆ ಧ್ಯಾನ ಯೋಗವನ್ನು ಮಾಡಲಿಕ್ಕೆ ಒಳ್ಳೆ ಆಶ್ರಮ. ದಾನ ಇಸ್ಕೊಳ್ಳೋಕೆ ಇಲ್ವೇ ಇಲ್ಲ ಯತಿಗಳಿಗೇನು. ಏನ್ ಇಸ್ಕೊಳ್ಳೋಕೆಲ್ಲ ಏನ್ ಇಸ್ಕೋಬೇಕು ಅವ್ರು? ದಾನ ಯಾವ ವಸ್ತುವನ್ನ ಕೊಟ್ಟರು, ಈಗ ದುಡ್ಡು ಅವರೇ ಬಿಟ್ಟು ಬಂದಿರ್ತಾರೆ. ವಸ್ತ್ರಾದಿಗಳ ಮೇಲೆ ಅವರಿಗೆ ಅಭಿಮಾನ ಇಲ್ಲ, ಹಾಕುವಂತ ಲಂಗೋಟಿ. ಆಮೇಲೆ ಬೆಳ್ಳಿ ಬಂಗಾರ ಅಂತ ಏನು ಅವರಿಗೆ ಅಂತ ಯಾವ ಬೆಳ್ಳಿ ಬಂಗಾರ ಇದೆ ಅವ್ರಿಗೆ ದಾನ ಕೊಡ್ಲಕ್ಕಂತ ಅವ್ರಿಗೇನು ಹೇಳೇ ಇಲ್ಲ. ಅದರಿಂದಲೇ ಯತ್ಯಾಶ್ರಮದಲ್ಲಿ ಪರಿಗ್ರಹವೇ ಇರಲ್ಲ, ಅಪರಿಗ್ರಹನೇ ಅವರಿಗೆ ಸ್ವಾಭಾವಿಕವಾಗಿ ಆಶ್ರಮದಲ್ಲಿ ಆ ಧರ್ಮ ಇದೆ. ಅದರಿಂದಲೇ ಅಲ್ಲಿ ಧ್ಯಾನ ಯೋಗಕ್ಕೆ ತುಂಬಾ ಅನುಕೂಲಗಳು ಹೆಚ್ಚು. ಮತ್ತೆ ಯತಿಗಳು ಮಾತ್ರ ಅಂತಲ್ಲ, ಗೃಹಸ್ಥಾದಿಗಳು ಅದನ್ನು ಮಾಡಬಹುದು. ಯಾತಕ್ಕೆ? ಒಂದು ಕಾರಣ ಇರಬೇಕಲ್ಲಿ. ಕೃಷ್ಣ ಹೇಳಿದಂತೆ ಅಪರಿಗ್ರಹ ಬೇಡದ ವಸ್ತು, ಅರ್ಥಾತ್ ತನ್ನ ಸಾಧನೆಗೆ ಇಷ್ಟು ಸಾಕು ಅನ್ನೋ ಅಲಂಬುದ್ಧಿ ಇರಬೇಕು. ಅದು ಬಿಟ್ಟು ಇದೊಂದಿರಲಿ, ನಾಳೆಗಾಗತ್ತೆ, ನನಗಾಗ್ತರೇನು, ನನ್ನ ಹೆಂಡತಿ ಮಕ್ಕಳಿಗಾಗತ್ತೆ, ಈ ಒಂದು ಮನಸ್ಥಿತಿಯಲ್ಲಿದ್ದವ ಧ್ಯಾನ ಯೋಗಕ್ಕೆ ಸರಿ ಹೊಂದಲ್ಲ. ಅದರಲ್ಲಿ ಇಷ್ಟು ಇರಬೇಕು. ಏನು ಹೇಳ್ತಿದ್ದಾರಲ್ಲ, ತುಂಬಾ ಅಷ್ಟಾಂಗ ಯೋಗವನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅಷ್ಟಾಂಗ ಯೋಗ ಅಂತ ಇದೆ. ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಆಮೇಲೆ ಧ್ಯಾನ. 7ನೇ ಹಂತ ಇದು. 7-8 ಸೇರಿಸಿ ಮಾತಾಡ್ತಾ ಇದ್ದಾನೆ ಇಲ್ಲಿ ಕೃಷ್ಣ. ಅಂದ್ರೆ ಯಮ ದಾಟಬೇಕು. ಅಲ್ಲಿ ಬರುತ್ತೆ ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಅಲ್ಲಿ ಬರುತ್ತೆ. ಅಂದ್ರೆ ಯಮ ಸರಿಯಾಗಿ ಅವನು ಮಾಡಿರ್ಬೇಕು. ನಿಯಮ ಅಂತ ಇದೆ. ಅದಾದ್ಮೇಲೆ ನಿಯಮದಲ್ಲಿ ಯಾವುದು ಬರುತ್ತೆ? ಶೌಚಂ, ತಪಃ, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜನ. ಇದಿಷ್ಟು ನಿಯಮ. ಶೌಚ, ಬಾಹ್ಯಾಂತರ ಶೌಚ, ತಪಸ್ಸಿರಬೇಕು, ಪ್ರತನಿಯಮಾದಿಗಳು ಹಿಂದೆ ಹೇಳಿದ್ದಾನೆ ಕೃಷ್ಣ. ತುಷ್ಟಿ ಹಿಂದೆ ಬಂತು, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಹಿಂದೆ ಬಂದಿದೆ. ಅವೆಲ್ಲ
ಸ್ವಾಧ್ಯಾಯ ತನ್ನ ತನ್ನ ಶಾಖೆಗೆ ಯಾವ ಯಾವ ರೀತಿಯಾದ ಅಧ್ಯಯನಾದಿಗಳಿದ್ದಾವೋ, ಅವನು ಋಗ್ವೇದ ಆಗಿದ್ದರೆ ಋಗ್ವೇದ, ಯಜುರ್ವೇದ ಆಗಿದ್ದರೆ ಯಜುರ್ವೇದ, ಇವೆಲ್ಲ ಅಧ್ಯಯನವನ್ನು ಮಾಡಿರಬೇಕು. ಮಾಡಿ ಹರಿಪೂಜನ, ಭಗವಂತನ ಪೂಜಾ, ಆಯಾ ಅಧಿಷ್ಠಾನಗಳಲ್ಲಿ ಹೇಳಿದ್ದಾರೆ. ಗೋವು, ವಿಪ್ರ, ಅಗ್ನಿ, ಸೂರ್ಯ, ಮಂಡಲ, ಎಷ್ಟೊಂದು ಅಧಿಷ್ಠಾನಗಳಿದ್ದಾವೆ. ದ್ವಿಜ, ಆಚಾರ್ಯ, ಅನೇಕ ಅಧಿಷ್ಠಾನಗಳಲ್ಲಿ ಪೂಜೆ ಮಾಡೋದನ್ನ, ಪರಮಾತ್ಮನನ್ನು ಪೂಜೆ ಮಾಡೋದನ್ನು ಕಲ್ತಿರಬೇಕು. ಇದಿಷ್ಟಾದ ಮೇಲೆ ಇವಾಗ ನೀನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಸಿದ್ಧನಿದ್ದೀಯ. ಆಮೇಲೆ ಕೂತ್ಕೊಳ್ಳೋದು ಕಲಿ ಧ್ಯಾನಕ್ಕೆ. ಆಮೇಲೆ ಆಸನ. ಕೂತೇನ್ ಮಾಡೋದು? ಪ್ರಾಣಾಯಾಮ. ಯಾವುದು ನಿನಗೆ ಗೊತ್ತಾಗುತ್ತೋ, ನಿನ್ನ ಹಿಡಿತಕ್ಕೆ ಯಾವುದನ್ನ ತಂದಿದ್ದೇನೆ ಅಂತ ನಿನ್ನ ಅನುಭವಕ್ಕೆ ಬರುತ್ತೋ ಅಂತಹ ಉಸಿರು, ಅದಕ್ಕೆ ನಿಯಾಮಕರಾದ ಮುಖ್ಯ ಪ್ರಾಣದೇವರು, ಅವರ ಅನುಗ್ರಹವನ್ನು ಸಂಪಾದಿಸಿಕೋ. ಅದಕ್ಕೆ ಧ್ಯಾನವನ್ನ ಮಾಡೋರು ಒಮ್ಮೆಲೇನೆ ಕೂತ್ಕೊಂಡು ಧ್ಯಾನ ಮಾಡಕ್ಕಾಗಲ್ಲ. ಅದಕ್ಕೂ ಮುಂದೆ ಏನು ಹೇಳಿದ್ದಾರೆ? ಪ್ರಾಣಾಯಾಮ ಹೇಳಿದ್ದಾರೆ. ಯಾವಾಗಲೂ ಅಷ್ಟೇ, ಜಪ ಮಾಡಬೇಕಾದ್ರೂ ಕೂಡ ಪ್ರಾಣಾಯಾಮ ಮಾಡಿನೇ ಜಪವನ್ನು ನಾವು ಪ್ರಾರಂಭ ಮಾಡೋದು. ಯಾಕೆ ಅಂತಂದ್ರೆ ಆ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿಗೆ ಒಂದು ರೀತಿಯಾದ ಸಿದ್ಧತೆ ಕೊಟ್ಟಾಗುತ್ತೆ. ಮುಂದೆ ನಿಂತು ಕೆಲಸ ಇದೆ, ನಿನ್ನಿಂದಲೇ ಪರಮಾತ್ಮನಲ್ಲಿ ನಾವು ಸಂಬಂಧವನ್ನ ಬೆಸೆದುಕೊಳ್ಳಬೇಕಾಗಿದೆ. ಅದಕ್ಕೆ ನೀನು ತಯಾರಾಗಬೇಕಲ್ಲ. ಪ್ರಾಣಾಯಾಮ ಮಾಡಿ ಅದನ್ನು ಸಿದ್ಧ ಮಾಡ್ಕೋಬೇಕು. ಈಗಲೂ ಕೂಡ ಹೊರಗಡೆ ಎಲ್ಲ ಮೆಡಿಟೇಷನ್ ಕ್ಲಾಸ್ ಮಾಡ್ತಾರಲ್ಲ, ಅವರು ಕೂಡ ಪ್ರಧಾನವಾಗಿ ಅವರು ಯಾವುದನ್ನ ಗುರಿಯಾಗಿಸಿಕೊಂಡು ಹೇಳೋದು? ಉಸಿರು. ನಮ್ಮ ಮನಸ್ಸಿಗೆ ಎಷ್ಟು ಕ್ಷೀಣ ಆಗಿದೆ, ಶಕ್ತಿಹೀನ ಆಗಿದೆ ಅನ್ನೋದು ಅಲ್ಲೇ ಗೊತ್ತಾಗೋಗುತ್ತೆ. ಸರಿಯಾಗಿ ನಮಗೆ 8 ಸರ್ತಿ ಉಸಿರಾಡಕ್ಕಾಗುತ್ತೋ ಇಲ್ವೋ ಯೋಚನೆ ಮಾಡಬೇಕು. ಲಕ್ಷ್ಯ ಇಟ್ಟು ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಅವತ್ತೆ ರೇಚಕ ಪೂರಕ ಕುಂಭಕ ಎಲ್ಲ ಸ್ವಲ್ಪ ಇರಲಿ. ಅದು ಉಸಿರಿನ ಮೇಲೆ ನಿಮ್ಮ ನಿಗಾ ಎಷ್ಟಿದೆ ಅಂತ. ಇಲ್ಲವೇ ಇಲ್ಲ. 8 ಸೆಕೆಂಡ್ 7 ಸೆಕೆಂಡ್ ಬಹಳ ಕಮ್ಮಿ. ಸೈಂಟಿಸ್ಟ್ಗಳೆಲ್ಲ ರಿಸರ್ಚ್ ಅಲ್ಲೇ ಹೇಳಿದ್ದಾರೆ, ಮನುಷ್ಯನಿಗೆ 7 ಕ್ಷಣಕ್ಕಿಂತ ಹೆಚ್ಚು ಏಕಾಗ್ರತೆ ಎಂಬುದೇ ಬರ್ತಾ ಇಲ್ಲ. ಇದು ಬಹಳ ದುರಂತದ ವಿಷಯ ಅಂತಿದ್ದಾರೆ ಅವರು. ಉಸಿರಾಟದಲ್ಲೇ ಈ ಹಣೆಬಾರದೊಂದು. ನಾವು ಪ್ರಾಣಾಯಾಮ ದಾಟಿ ಮುಂದೆ ಪ್ರತ್ಯಾಹಾರ ಅಂತ ಇದೆ. ಪ್ರತ್ಯಾಹಾರ ಅಂತಂದ್ರೆ ನೆನ್ನೆ ದಿವಸ ಹೇಳಿದಂತೆ ಮನಸ್ಸು ಅಥವಾ ಇಂದ್ರಿಯಗಳು ಬೇರೆ ಕಡೆ ಹೋಗದಂತೆ ವಾಪಸ್ ಕರ್ಕೊಂಡು ಬರಬೇಕು. ಪ್ರತಿ ಆಹಾರ, ಆಮೇಲೆ ಧಾರಣ. ಒಂದೊಂದೇ ಅಂಶಗಳ ಕುರಿತಾಗಿ ನಾವು ಕಾನ್ಸಂಟ್ರೇಷನ್, ಧಾರಣೆ. ಅಲ್ಲೇ ಹೆಸರಲ್ಲೇ ಹೇಳುತ್ತೆ, ಅಲ್ಲಿ ತಗೊಂಡು ಹೋಗಿ ಮನಸ್ಸನ್ನ ನಿಲ್ಲಿಸಬೇಕು. ಒಂದೊಂದೇ ಪರಮಾತ್ಮನ ಅಂಗಗಳು, ಪೂರ್ಣ ರೂಪವನ್ನ ನಮಗೆ ಚಿಂತನೆ ಮಾಡೋಕ್ಕಾಗಲ್ಲ ಒಮ್ಮೆ. ಅವಾಗ ಒಂದೊಂದೇ ಅಂಗವನ್ನ ನಾವು ಚಿಂತನೆ ಮಾಡ್ತೀವಿ. ಪರಮಾತ್ಮನ ಪಾದ, ಆ ಪಾದದಲ್ಲಿರೋ ಒಂದೊಂದು ಚಿಹ್ನೆಗಳು ಹೇಳಿದ್ದಾರೆ. ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ ನಖ ಚಕ್ರವಾದ ಜ್ಯೋತ್ಸ್ನಾ ವಿಲಾಹದ ಮಹದ್ಹೃದಯಂಧಕಾರ. ಇದಿಷ್ಟ ಆದ ಮೇಲೆ ಧ್ಯಾನ. ನಾವು ಯಮ ನಿಯಮದಲ್ಲೇನೆ ಒದ್ದಾಡಿ ಹೋಗಿರ್ತೀವಿ. ನಾವು ಎಲ್ಲಿಂದ ಮುಂದೆ ಇರೋದು? ಆಸನ ಅಂತಂದ್ರೆ ನಮ್ಗೆ ಇವಾಗ ಬಾಬಾ ರಾಮದೇವ್ ಆಸನನೇ ಆಸನ ಆಗಿದೆ. ಅದು ಇಲ್ಲ ಅಂತ ಹೇಳಲ್ಲ, ಅದಿದೆ. ಏಕಾದಶ ಸ್ಕಂದದಲ್ಲಿ ಬರುತ್ತೆ ಅವೆಲ್ಲ ಮಾತುಗಳು. ಆಸನ ಅಂತ ಇದೆ. ನಮ್ಮ ದೇಹ ಮತ್ತು ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಳಕ್ಕೆ ಅದೆಲ್ಲ ಬೇಕು. ಅಷ್ಟಕ್ಕೆ ಅದನ್ನ ಸೀಮಿತಗೊಳಿಸಬಾರದು. ಅದು ಗುರಿ ಬೇರೆ ಇದೆ. ಆ ಗುರಿಯನ್ನು ಮುಟ್ಲಕ್ಕೋಸ್ಕರ ಇಷ್ಟೆಲ್ಲ ಆಸನಗಳನ್ನು ನಾವು ಮಾಡೋದು. ಯಾವ್ದು ಆ ಗುರಿ? ಮುಂದೆ ಧ್ಯಾನ ಅಂತ ಒಂದಿದೆ. ಆ ಧ್ಯಾನಕ್ಕೋಸ್ಕರವಾಗಿ ಅಷ್ಟೆಲ್ಲ ನಾವು ದೇಹವನ್ನ ಸಜ್ಜುಗೊಳಿಸ್ಕೋಬೇಕು, ಮನಸ್ಸನ್ನ ಸಜ್ಜುಗೊಳಿಸ್ಕೋಬೇಕು. ಇಷ್ಟಿರ್ಬೇಕು ಧ್ಯಾನ ಮಾಡಬೇಕಂದ್ರೆ. ಅದನ್ನೇ ತಿಳಿಸ್ತಾನೆ, ಏಕಾಕಿ ಯಥ ಚಿತ್ತಾತ್ಮ ನಿರಾಶೀರ ಅಪರಿಗ್ರಹ. ಹೀಗೆ ಯಾವಾಗ ನಾವು ಒಂದು ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ತೀವೋ ಆಮೇಲೆ ಕೂತ್ಕೊಳ್ಳೋದು ಅಂತ ಬರುತ್ತೆ. ಎಲ್ಲಿ ಕೂತ್ಕೋಬೇಕು? ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೇರಾಜಿನ ಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಜ್ಯ ಯೋಗಂ ಆತ್ಮವಿಶುದ್ಧಯೇ. ಶುಚೌ ದೇಶೇ ಪ್ರತಿಷ್ಠಾಪ್ಯ. ಸ್ವಚ್ಛವಾದ ದೇಶ. ಆ ದೇಶದಲ್ಲಿ
ಆ ಸ್ವಚ್ಛತೆ ಅಂತಂದ್ರೆ ಏನು ಅಂತ ರಾಯರು ಬಿಡಿಸ್ತಾರೆ. ಸ್ವಚ್ಛತೆ ಅಂತಂದ್ರೆ ಬೇರೆ ಏನಲ್ಲ, ನಮ್ಮ ಮನಸ್ಸಿನ ಪ್ರಸನ್ನತೆಗೆ ಕಾರಣವಾಗುವಂತಹದ್ದೇ ದೇಶದಲ್ಲಿರುವ ಸ್ವಚ್ಛತೆ, ಬೇರೆ ಏನಲ್ಲ. ಇಂತಹ ದೇಶ ಅದನ್ನು ಆರಿಸಿಕೊಳ್ಬೇಕು. ಅಲ್ಲಿ ಸ್ಥಳ ಹೇಗಿರ್ಬೇಕು, ಕೂಡೋದು ನಾತ್ಯುಚ್ಛಿತಂ ನಾತಿ ನೀಚ, ತುಂಬಾ ಮೇಲೆ ಸ್ಟೇಜ್ ಮೇಲೆ ಹತ್ತಿ ಕೂತ್ಕೊಳ್ಳೋದಲ್ಲೇ ಇರಬಾರ್ದು. ನಾತಿ ನೀಚ ಬಹಳ ಕೆಳಗೆ ತಗ್ಗು ಪ್ರದೇಶವೂ ಆಗಿರಬಾರ್ದು. ತೀರಾ ಸಮತಟ್ಟಿರಬಾರ್ದು, ತೀರಾ ಮೇಲೂ ಆಗಿರಬಾರ್ದು, ತೀರಾ ಕೆಳಗೂ ಆಗಿರಬಾರ್ದು. ಅದಕ್ಕೆ ನಮ್ಮ ಹಿಂದಿನವರೆಲ್ಲ ಏನ್ ಮಾಡೋದು, ಮಣೆ ಹಾಕ್ಬಿಟ್ರು. ನಮ್ಮ ಹಿಂದಿನವ್ರು ಮಾಡಿರೋದೆಲ್ಲ ಬಹಳ ಒಳ್ಳೊಳ್ಳೆ ಅನುಸಂಧಾನ ಇಟ್ಕೊಂಡೇ ಮಾಡಿದ್ದಾರೆ. ನಾವು ಪೂಜೆ ಕೊಡ್ಬೇಕಾದ್ರೂ ಮಣೆ ಹಾಕೊಂಡು ಕೂಡ್ತೀವಿ, ಒಂದು ಕಟ್ಟೆ ಮೇಲೆ ಕೂಡ್ತೀವಿ. ದೇವರ ಪೂಜೆ ಅಂತಂದ್ರೆ ಏನು, ಆರೋಗ್ಯ ವೇದಿಕಾ ಪಶ್ಚಾತ್ ಅಂತಾನೆ ಬರುತ್ತೆ. ದೇವಾಲಯದಲ್ಲೂ ಪೂಜೆಯನ್ನು ಮಾಡಬೇಕಾದ್ರೆ ಏನ್ ಹೇಳಿದ್ದಾರೆ, ಒಂದು ದೇವ್ರ ಕಟ್ಟೆ ಅಂತ ಇರಬೇಕು, ಆ ಕಟ್ಟೆ ಮೇಲೆ ಪೂಜೆ ಮಾಡ್ರಿ. ಅಲ್ಲೂ ಸುಮ್ಮನೆ ನೆಲ ಹಾಕೊಂಡು ಕೂಡಲ್ಲ, ಮಣೆ ಹಾಕೊಂಡು ಕೂಡ್ತಾರೆ. ಅಷ್ಟೇ ಸಾಲತ್ತು ಮಣೆ, ಮತ್ತೇನಿರ್ಬೇಕು, ಚೇಲ ಅಜಿನ ಕುಶೋತ್ತರ ದರ್ಬೆ, ಅದರ ಮೇಲೆ ಅಜಿನ, ಅವರವರ ಆಶ್ರಮಕ್ಕೆ ತಕ್ಕಂತಹ ಅಜಿನ. ಯತಿಗಳಾದ್ರೆ ಅವ್ರು ಯಾವ ರೀತಿಯಾದದ್ದಾದ್ರೂ ಹಾಕಬಹುದು, ವ್ಯಾಘ್ರ ಅಥವಾ ಕೃಷ್ಣಾಜಿನ. ಪರಮ ವೈರಾಗ್ಯ ಪ್ರಾಪ್ತಿ ಅಥವಾ ವೈರಾಗ್ಯವನ್ನು ಹೆಚ್ಚು ಯಾರ ಹೃದಯದಲ್ಲಿ ಧಾರಣೆ ಮಾಡಿರ್ತಾರೋ ಅವರು ವ್ಯಾಘ್ರಾಜನವನ್ನು ಹಾಕೊಳ್ಳಿಕ್ಕೆ ಅರ್ಹರು. ಗಾರ್ಹಸ್ಥ್ಯದಲ್ಲಿ ಅಂತ ವೈರಾಗ್ಯ ಇವನಿಗೆ ಇದೆಲ್ಲ ಬರೋದು ಇಲ್ಲ, ಆದ್ದರಿಂದಾಗಿ ಇವನಿಗೆ ಅದು ಹೇಳಿಲ್ಲ. ಯಾವ್ದು ಹಾಕೋತಾರೆ, ಪ್ರಸಿದ್ಧವಾದದ್ದು ಕೃಷ್ಣಾಜನವನ್ನು ಹಾಕೊಳ್ತಾರೆ. ಆದ್ದರಿಂದ ದರ್ಬೆ ಮೇಲೆ ಅಜಿನ, ಅಜಿನದ ಮೇಲೆ ವಸ್ತ್ರ. ಅದು ಹೇಗಿರ್ಬೇಕು, ವಸ್ತ್ರ ಹಾಕೊಂಡ ಮೇಲೆ ಕೂತ ತಕ್ಷಣ ಅದು ಅಲ್ಲಾಡಲ್ಲಾಡಿ ಹೋಗ್ಬಾರ್ದು. ಆ ವಸ್ತ್ರ ಹೇಗಿರ್ಬೇಕು, ಸ್ಥಿರಂ ಅಂತ. ಕೂತ ತಕ್ಷಣ ಅದು ಅಲ್ಲಾಡಿ ಹೋಗೋಂಗಿದ್ರೆ ಇವನ ಮತ್ತೆ ಚಿತ್ತಕ್ಕೆ ಏಕಾಗ್ರತೆಗೆ ಅದೇ ಭಂಗಕ್ಕೆ ಕಾರಣ ಆಗುತ್ತೆ. ಅದು ಹೇಗಿರ್ಬೇಕು, ಸ್ಥಿರಂ ಆಸನಂ. ಅದಿದ್ರೆ ಅದು ಸ್ಥಿರವಾಗಿರ್ಬೇಕು. ಕೂತ ತಕ್ಷಣ ಅದು ಸಡಿಲಾಗೋದು ಅಥವಾ ಆಸನಗಳು ಅಲ್ಲಾಡಿ ಹೋಗೋದು ಇವೆಲ್ಲ ಆಗಬಾರ್ದು, ಸ್ಥಿರವಾಗಿರ್ಬೇಕು. ಹೀಗೆ ಆಸನದಲ್ಲಿ ಇವರು ಕೂಡಬೇಕು. ಉಪವಿಶ್ಯ, ಅಲ್ಲಿ ಇವರು ಕೂತ್ಕೋಬೇಕು. ಧ್ಯಾನಕ್ಕೆ ಕೂಡುವಂತಹ ಬಗೆ ಹೀಗೆ. ಅಲ್ಲೇನು ಮಾಡಬೇಕು, ಕೂತ ಮೇಲೆ ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಾ. ಅಲ್ಲಿ ಕೂತವನೇ ಮನಸ್ಸು ಅಂದ್ರೆ ಒಂದ್ ಕಡೆ ಇರೋಂಥ ಪದಾರ್ಥವೇ ಅಲ್ಲ, ಅದು ಚಂಚಲವಾಗುತ್ತಾನೆ ಇರುತ್ತೆ. ನೀವು ಎಷ್ಟು ಸೆಳೆದಿಟ್ಟುಕೊಳ್ತೀವಿ ಅಂತಂದ್ರೂ ಹೋಗ್ತಾನೆ ಇರುತ್ತೆ. ಅವನ ದೊಡ್ಡ ಸಾಧನೆ ಯಾವುದು ಅಂತಂದ್ರೆ, ಸಾಧಕನದ್ದು ಮನಸ್ಸನ್ನ ಬೇರೆ ಕಡೆ ಹೋಗದೇ ಇರೋ ಹಾಗೆ ಮಾಡ್ಕೊಳ್ಳೋದೇ ದೊಡ್ಡ ಸಾಧನೆ. ಅದಕ್ಕೆ ಇಲ್ಲೂ ಅಂತಾನೆ ಯಥ ಚಿತ್ತೇಂದ್ರಿಯ ಕ್ರಿಯಾ, ಚಿತ್ತಕ್ರಿಯಾ ಮತ್ತು ಇಂದ್ರಿಯ ಕ್ರಿಯಾ ಆಗದಂತೆ ಅದನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಅದನ್ನೇ ಏಕಾಗ್ರ ಮನಸ್ಸು ಅಂತ ಕರೀತಾರೆ. ಬೇರೆ ಕಡೆ ಹೋಗಬಾರದು. ಅಂಥವನು ಆಸನ ಭವಿಷ್ಯ ವಿಂಜ್ಯ, ತನ್ನ ಮನಸ್ಸನ್ನ ಪರಮಾತ್ಮನೆಡೆಗೆ ಯೋಜಿಸಬೇಕು. ಯಾತಕ್ಕೋಸ್ಕರ, ಆತ್ಮವಿಶುದ್ಧಯೇ. ಆತ್ಮವಿಶುದ್ಧಯೇ ಅನ್ನೋದಕ್ಕೆ ಅನೇಕ ಅರ್ಥ. ಆತ್ಮ ಅಂದ್ರೆ ಮನಸ್ಸು, ತನ್ನ ಮನಸ್ಸಿನ ಶುದ್ಧಿಗೋಸ್ಕರ ಅಂತ ಒಂದರ್ಥ ಆದ್ರೆ, ಇನ್ನೊಂದರ್ಥ ಆತ್ಮವಿಶುದ್ಧಯೇ. ಆತ್ಮ ಅಂದ್ರೆ ಜೀವಾತ್ಮ, ಅವನ ವಿಶುದ್ಧಯೇ ಅಂತಂದ್ರೆ ದೋಷದಿಂದ ಶುದ್ಧಿ. ದೋಷನೇ ಸಂಸಾರ. ಸಂಸಾರದಿಂದ ಬಿಡುಗಡೆ ಹೊಂದಲು ಬಯಸಿದ ವ್ಯಕ್ತಿ ಹೀಗೆ ಕೂತುಕೊಂಡು ಧ್ಯಾನಕ್ಕೆ ಸಿದ್ಧನಾಗಬೇಕು. ಆಮೇಲೆ ಕೂಡೋದು ಅಂತ ಆಯ್ತು. ಹೇಗೆ ಕೂಡೋದು ಅಂತ ಕೂಡ ಹೇಳ್ತಾರೆ ದೇವರು. ಸಮಂ ಕಾಯಶಿರೋ ಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ಪ್ರಶಾಂತಾತ್ಮ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಹಾಗೆ ಕೂಡಬೇಕು ಧ್ಯಾನಕ್ಕೆ. ಮೊದಲನೇದಾಗಿ ಆಸನ. ಆಸನದಲ್ಲಿ ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ವೀರ, ಸ್ವಸ್ತಿಕ, ಭದ್ರ, ಪದ್ಮ ಅಂತೆಲ್ಲ ಹೇಳ್ತಾರೆ. ವೀರಾಸನ, ಅದರಲ್ಲೂ ವಾಮಪಾದ ದಕ್ಷಿಣ ಪಾದ ವೀರಾಸನ. ನಾವೇನು ಚಕ್ರಮುಕ್ರ ಅಂತೇವೆ, ಅದಕ್ಕೆ ಸ್ವಸ್ತಿಕಾಸನ ಅಂತ ಕರೀತಾರೆ. ಕಾಲ ಮೇಲೆ ಕಾಲ ಹಾಕೊಂಡು ಕೂಡೋದು ಕೂಡ ಒಂದು ಆಸನವೇ. ಅದು ಕೂಡೋದಕ್ಕೂ ಒಂದು ಕ್ರಮ ಇದೆ. ಆಮೇಲೆ ಅನೇಕ ಕಮಲ, ಪದ್ಮಾಸನ. ಅವರವರಿಗೆ ನಾನು ಹೀಗೆ ಕೂತ್ರೆ ನಾನು ಸುಖವಾಗಿರಬಲ್ಲೆ ಅಂತ ಅನಿಸಿದ್ರೆ
ಆಸನದಲ್ಲಿ ಅದು ಕೂಡ್ಲಿ. ಪದ್ಮಾಸನ ಬಹಳ ಚೆನ್ನಾಗಿರುತ್ತೆ, ಕೂತ್ಕೋತೀನಿ ಅಂದ್ರೆ ಎರಡು ಮಿನಿಟ್ ಕೂಡ್ಬಹುದಷ್ಟೇ. ಆಮೇಲೆ ಅವರಿಗೆ ಕಾಲು ನೋವು ಬರುತ್ತೆ, ಇಂದ್ರಿಯಗಳು ಸಾಕು ನಿಂದೆಲ್ಲ ಅಂತ ಹೇಳಿ ಅದೇ ಕೂಗಿ ಹೇಳುತ್ತೆ. ಧ್ಯಾನಕ್ಕದು ಭಂಗಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಸುಖಾಸನ, ಯಾವ ಆಸನ ಬಂದು ಇಷ್ಟರಲ್ಲಿ ಸುಖಾಸನ ಮತ್ತೆ ಮಲ್ಕೊಂಡ್ರೆ ನನ್ಗೆ ಸುಖವಾಗಿರುತ್ತೆ ಅಂತಲ್ಲ, ಅದಕ್ಕೆಲ್ಲ ಮತ್ತೆ ಹೋಗ್ಬಾರ್ದು. ಈ ಒಂದು 4-5 ಆಸನದಲ್ಲಿ ಯಾವುದು ನಮಗೆ ಸುಖವಾಗಿರುತ್ತೋ ಅದನ್ನು ಆರಿಸ್ಕೋಬೇಕು. ಅದು ಒಂದು ಆಸನ ಇದೆ, ಶವಾಸನ ಅಂತ. ಯಾವಾಗ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಎಲ್ಲಾ ಯೋಗಾಸನ ಮುಗಿಸಿ ರೆಸ್ಟ್ ವಿಶ್ರಾಂತಿಗೋಸ್ಕರ ಆ ಆಸನ ಅಂತ ಹೇಳಿದ್ದಾರೆ. ಅದು ಸುಖವಾಗೇ ಇರುತ್ತೆ, ನಿದ್ದೆನೆ ಮಾಡ್ತಾರೆ ಕೆಲವರಲ್ಲಿ ಮಾಡ್ತಾರೆ. ಅಷ್ಟೆಲ್ಲ ಮೈ ಬಗ್ಗಿಸಿ ಬೆವತೋಗಿರ್ತಾರೆ, ಮಾಡ್ತಾರೆ, ಸುಖವಾಗಿರುತ್ತೆ. ಅದು ಹೇಳಿಲ್ಲ. ಈ 4-5ರಲ್ಲಿ ಯಾವ್ದಾದ್ರೂ ತನಗದು ಹಿತ ಸುಖ ಅಂತ ಅನ್ಸುತ್ತೋ ಅದನ್ನು ಕೂಡಬೇಕು. ಹೇಗೆ ಕೂಡಬೇಕು? ಸಮಂ ಕಾರ್ಯ ಶಿರೋ ಗ್ರೀವಂ ಧಾರಯನ್ ಅಚಲಂ ಸ್ಥಿರ. ಸಮಂ ತನ್ನ ತಲೆ, ಕುತ್ತಿಗೆ, ದೇಹ ಒಂದೇ ನೇರಕ್ಕದು ಬರಬೇಕು. ಹಾಗೆ ಅವನು ಧ್ಯಾನಕ್ಕೆ ಕೂಡಬೇಕು. ಸಾಮಾನ್ಯವಾಗಿ ಕೂತ್ರೆ ಬಾಗೋದು ಅಥವಾ ಬೆನ್ನಿನ ಭುಜಗಳನ್ನ ಬಗ್ಗಿಸೋದು, ಬೆನ್ನು ಸೀದಾ ಇರುತ್ತೆ, ಭುಜಗಳು ಬಗ್ಗಿ ಬಿಟ್ಟಿರುತ್ತೆ, ನೇರ ಇದೆಯಲ್ಲ ಅದಲ್ಲ. ದೇಹ ಅದನ್ನು ಸೇರಿಸಿ ಹೇಳಿ, ದೇಹನೂ ಸೇರಿಸಿ ಹೇಳ್ದ. ಅದಕ್ಕೆ ಸಮಂ ಕಾಯ ಶಿರೋ ಗ್ರೀವಂ. ಕಾಯ ದೇಹ, ಶಿರಸ್ಸು ಮತ್ತು ಗ್ರೀವ ಕುತ್ತಿಗೆ ಯಾವುದೂ ಕೂಡ ಬಗ್ಗಿರಬಾರದು, ಒಂದೇ ನೇರದಲ್ಲಿ ಅದು ಬಂದಿರಬೇಕು. ಧಾರೆಯನ್ನ ಜಲಂ ಸ್ಥಿರ, ಅದು ಅಲ್ಲಾಡ್ತಾ ಇರಬಾರದು. ಒಂದು ಕ್ಷಣ ಕೂತೆ ಒಂದು ಕ್ಷಣ ಬಿಟ್ಟೆ ಅಂತ ಇರಬಾರದು. ಕೂತ್ರೆ ಹಾಗೆ ಕೂಡಬೇಕು. ಆಮೇಲೆ ಕಣ್ಣಿಂದ ಮುಖ್ಯ. ಹೇಗಿರ್ಬೇಕು ಕಣ್ಣು? ನಿಮ್ಮ ಒಂದು ಕಣ್ಣೋಟ ಮೂಗಿನ ತುದಿಯನ್ನು ನೋಡ್ತಾ ಇರಬೇಕು. ಅರ್ಥಾತ್ ಕಣ್ಣನ್ನ ಪೂರ್ಣ ಮುಚ್ಚಬಾರದು. ಸಂಪ್ರೇಕ್ಷ್ಯ, ಚೆನ್ನಾಗಿ ನೋಡ್ಬೇಕು. ಬಹಳ ಕಷ್ಟ, ಕಣ್ಣು ಬಂದ್ಬಿಡುತ್ತೆ ನಮಗೆ. ಅಭ್ಯಾಸ ಇಲ್ಲ ಅಂದ್ರೆ ಕಣ್ಣು ಬರುತ್ತೆ. ಅದಕ್ಕೆ ಒಮ್ಮೆಲೆ ಹೇಳಿದ್ದಾರಂತ ಮಾಡ್ಲಿಕ್ಕೆ ಆಗಲ್ಲ. ಆದ್ದರಿಂದ ಕ್ರಮೇಣ ಇದನ್ನ ನಾವು ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ದಿಶಶ್ಚ ಅನವಲೋಕಯನ್. ಯಾಕೆ ಅದನ್ನ ಹೇಳಿದ್ದಾರೆ? ಕಣ್ಣು ತಕೊಂಡ ಕೂತ್ರೆ ನಮ್ಮ ಕಣ್ಣು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ, ಅದು ಆಗ್ಬಾರ್ದು. ಅದಕ್ಕೆ ಕಣ್ಣನ್ನ ಮುಚ್ಚಿಬಿಡೋಣಪ್ಪ, ಆ ಕಡೆ ಈ ಕಡೆ ಹೋಗಲ್ಲ ಅಂದ್ರೆ ನಿದ್ದೆ ಮಾಡ್ತಾನೆ ನೀವು. ಅದಕ್ಕೆ ಏನ್ ಮಾಡಬೇಕು? ಇಲ್ಲ, ಕಣ್ಣು ತೆಗಿಬೇಕು. ಕಣ್ಣು ತೆಗೆದ್ರೆ ಸಮಸ್ಯೆ, ಕಣ್ಣು ಮುಚ್ಚಿದ್ರೆ ಸಮಸ್ಯೆ. ಅದಕ್ಕೆ ಒಂದೇನ್ ಮಾಡೋದು? ಒಂದೇ ಕಡೆ ದೃಷ್ಟಿ ಇಟ್ಟು, ಎಲ್ಲಿ? ಮೂಗಿನ ನೇರ, ಮೂಗಿನ ನೇರಕ್ಕೆ ಇಟ್ಟುಕೊಳ್ರಿ. ಅದರಿಂದ ನಿಮ್ಮ ಧ್ಯಾನಕ್ಕೆ ಅದು ಸಹಕಾರಿ ಆಗತ್ತೆ. ಇಲ್ಲಿ ಕಣ್ಣೋಟ ಮೂಗಿನ ತುದಿಗಿದ್ರು ಕೆಲವೊಂದು ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ, ನಿಮ್ಮ ದೃಷ್ಟಿ ಲಕ್ಷ್ಯ ಎಲ್ಲಿರಬೇಕು ಅಂತ ಬಂದಾಗ ಆಜ್ಞಾಚಕ್ರದಲ್ಲಿ ಇರಬೇಕು ಅಂತ. ಇದನ್ನ ಹಿಂದೆ ಹೇಳಿದ್ದಾನೆ ಪರಮಾತ್ಮ. ಭ್ರುವೋರ್ ಮಧ್ಯೆ ಅಂತ ಈ ಮಾತನಾಡಿದ್ದಾನೆ. ಭ್ರೂ ಮಧ್ಯದಲ್ಲಿ ನಿಮ್ಮ ಏನಿರಬೇಕು? ದೃಷ್ಟಿ. ಅಂದ್ರೆ ಅಲ್ಲಿ ನಿಮ್ಮ ಗಮನ ಇರಬೇಕು. ನೋಡ್ತಾ ಇರೋದು ಮೂಗಿನ ತುದಿ ಆಗಿರ್ಬೇಕು. ಹಾಗೆ ನೀವಿದ್ದರೆ ಇದು ನಿಜವಾಗಿಯೂ ಧ್ಯಾನಕ್ಕಾಗಿ ಕೂತಂತಹ ಒಂದು ಆಸನ ಅಂತ ಕರೆಸ್ಕೊಳ್ಳೋದು. ಆಸನ ಅಂದ್ರೆ ಇದಿಷ್ಟು ಸೇರ್ತಲ್ಲಿ. ಇದಿಷ್ಟು ಹೊರಗಿಂದ ಆದ್ರೆ ಇನ್ನು ಒಳಗಿಂದೇನು? ಪ್ರಶಾಂತಾತ್ಮ. ಕೂಡೋವಾಗ್ಲೇನೆ ಅವನು ಹೇಗೆ ಕೂತಿರ್ಬೇಕು? ಪ್ರಶಾಂತಾತ್ಮ. ನನಗೆ ಹೊರಗಿನ ವಿಷಯಗಳು ಯಾವುದೂ ಕೂಡ ಬೇಕಾಗಿಲ್ಲ ಅನ್ನುವ ಮನಸ್ಥಿತಿಯಲ್ಲೇ ಕೂಡಬೇಕು. ಆಮೇಲೆ ವಿಗತ ಭೀಹಿ, ಬೇರೆಯವರ ಭಯ ಇರಬಾರದು. ಭಯ ಬಿಟ್ಟು ಕೂಡಬೇಕು. ಯಾಕೆ ಇದನ್ನು ಹೇಳ್ತಾರೆ? ಕೆಲವೊಮ್ಮೆ ಏನಾಗುತ್ತೆ, ಧ್ಯಾನಕ್ಕಂತೆ ಕೂತಾಗ ಅಯ್ಯೋ ಕರೆಂಟ್ ಹೋದ್ರೆ ಏನು, ಅಥವಾ ನಮಗೀಗ ಫ್ಯಾನ್ ವರ್ಕ್ ಆಗಲಿಲ್ಲ ಅಂದ್ರೆ ಏನು, ಬೇರೆ ಬೇರೆ ಭಯ. ಅಥವಾ ಮನೆಗೆ ಯಾರು ಬಂದ್ಬಿಡ್ತಾರೇನೋ, ಇವಾಗ ಅಷ್ಟರಲ್ಲಿ ನಾನು ಧ್ಯಾನ ಮುಗಿಸ್ಬೇಕೋ ಏನೋ ಅನ್ನೋ ಭಯ. ಒಟ್ಟಿನಲ್ಲಿ ನಮ್ಮ ಪ್ರವೃತ್ತಿಗೆ ಭಂಗ ತರುವಂತಹ ಮಾನಸಿಕ ಅಸ್ಥಿಮಿತತೆಗಳು ಏನೇನಿರ್ತಾವೋ ಅದನ್ನು ನಾವು ಬಿಟ್ಟಿರಬೇಕು. ಭಯ ಅಂದ್ರೆ ಬೇರೆ ಏನಲ್ಲ, ನಮ್ಮ ಮಾನಸಿಕ ಸ್ಥಿಮಿತತೆ ಇಲ್ಲದೆ ಇರೋದೊಂದು ಭಯ. ಅದನ್ನು ನಾವು ಬಿಡಬೇಕು. ಅಂದ್ರೇನು? ಹೊರಗಿನ ಜನದ ಬಗ್ಗೆ ಯಾವುದೇ ರೀತಿಯಾದಂತಹ ಅಂಶಗಳನ್ನ ತಲೆಯಲ್ಲಿ ಹಾಕೋಬಾರದು ಅಂತ ಹೇಳಿದ್ದಾರೆ. ವಿಗತ ಭೀಹಿ, ಆ ಭಯ ಮುಂತಾದವುಗಳನ್ನು ಬಿಡಬೇಕು.
ಎಲ್ಲದಕ್ಕಿಂತ ಮುಖ್ಯವಾಗಿ ಬ್ರಹ್ಮಚಾರಿ ವ್ರತೆ ಸ್ಥಿತ, ಬ್ರಹ್ಮಚರ್ಯ ವ್ರತದಲ್ಲಿರಬೇಕು. ಹಿಂದೆ ಅಪರಿಗ್ರಹ ಅಂತ ಹೇಳಿದ್ದ, ಈಗ ಏನ್ ಹೇಳಿದ್ದಾನೆ? ಬ್ರಹ್ಮಚರ್ಯ ಅಂತ ಹೇಳಿದ್ದಾನೆ. ಇವೆಲ್ಲ ಯಮ. ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯ, ಅಪರಿಗ್ರಹ ಅಲ್ಲಿಗೆ ಬರುತ್ತೆ. ಅಂದ್ರೆ ಕೂತಾಗ ಸ್ತ್ರೀಯರು ಪುರುಷರನ್ನಾಗಲಿ, ಪುರುಷರು ಸ್ತ್ರೀಯರನ್ನಾಗಲಿ ಇದರ ಬಗ್ಗೆ ತಮ್ಮ ಮನಸ್ಸನ್ನು ಹಾಕಿಕೊಳ್ಳಬಾರದು. ಅದನ್ನು ಹೇಳಿದ್ದಾರೆ. ಇದಿಷ್ಟು ಯಾತಕ್ಕೆ? ಮನಸ್ಸಂಯಮ್ಯ, ನಿಮ್ಮ ಮನಸ್ಸು ನಿಯಂತ್ರಣದಲ್ಲಿ ಹೀಗೆ ತಂದುಕೊಂಡು, ಇವೆಲ್ಲ ಮನಸ್ಸು ನಿಯಂತ್ರಣಕ್ಕೆ ಇದು. ಅವರಿಂದ ಏನಾದ್ರು ಹಾನಿ ಆಗುತ್ತಾ ಅನ್ನೋ ಭಯವನ್ನು ಬಿಡಬೇಕು, ವಿಷಯಗಳಿಂದ ನಮಗೇನೋ ಆಗಬೇಕಾಗಿಲ್ಲ ಅನ್ನೋದನ್ನ ತೆಗೆದುಹಾಕಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂತಹ ಸ್ತ್ರೀಯರಾಗಲಿ ಪುರುಷರಾಗಲಿ ಆ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಬರದಿರೋ ಹಾಗೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು, ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಮೊದಲನೇದಾಗಿ ಅವನ ಮನಸ್ಸನ್ನು ತಗೊಳ್ಬೇಕಾಗಿರೋ ಅಂಶ ಮತ್ಪರ, ನನ್ನ ಪರನಾಗಿರ್ಬೇಕು. ನನ್ನ ಪರ ಅಂತಂದ್ರೆ ಶ್ರೀಹರಿ, ಪರ ಅಂತಂದ್ರೆ ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ಪಿತಮಾತ್ಮಗತಿ. ಪರ ಅಂದ್ರೆ ಸರ್ವೋತ್ತಮ, ಹರಿ ಸರ್ವೋತ್ತಮ ಜ್ಞಾನ ಪುರಸ್ಸರವಾಗಿ ಆತ ಯುಕ್ತ ಆಸೀತ, ಧ್ಯಾನಕ್ಕಾಗಿ ಆತ ಕುಳಿತುಕೊಳ್ಳಬೇಕು. ಇನ್ನು ಧ್ಯಾನ ಕೂಡೋದಿದೆ, ಕೂಡೋದೇ ಕಷ್ಟ ಇದೆ. ಕೂಡೋ ಮುಂಚಿನ ಮನಸ್ಥಿತಿ, ಕೂಡೋ ಮುಂಚೆ ಅವನ ದೇಹಸ್ಥಿತಿ, ಇವೆಲ್ಲವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಕೂತ್ಕೊಂಡು ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಈಗ ಅವನೇನ್ ಮಾಡಬೇಕು? ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ದೇಹವನ್ನ ಹೇಳಿದಂತೆ ಸಜ್ಜುಗೊಳಿಸಿ, ಯಾವ ಧ್ಯಾನ ಯೋಗಿ ಇರ್ತಾನಲ್ಲ, ಯುಂಜನ್ನೇವಂ ಸದಾತ್ಮಾನಂ, ಹೀಗೆ ತನ್ನ ಮನಸ್ಸನ್ನ ಪರಮಾತ್ಮನಲ್ಲೇ ಯಾರು ಸೇರಿಸಿಟ್ಟಿರ್ತಾನೋ, ಹೀಗೆ ಕೂತುಕೊಂಡು ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಯಾರು ಇಟ್ಟಿರ್ತಾನೋ, ಅದು ಹೇಗೆ? ಯಾವತ್ತೋ ಒಂದಿನ ಅಲ್ಲ, ನಿಯತ ಮಾನಸ, ನಿಯತವಾಗಿ ಮಾಡ್ತಿರ್ತಾನೋ ಅಂತಹ ವ್ಯಕ್ತಿ ಲೋಕದ ಪ್ರಕಾರ, ಶಾಸ್ತ್ರದ ಪ್ರಕಾರ ಏನು ಜೀವನ್ಮುಕ್ತನಂತೆ ಇರ್ತಾನೆ. ಅವನಿಗೆ ಯಾವುದು ಬೇಕಾಗಿರಲ್ಲ, ಪರಮಾತ್ಮನನ್ನೇ ಕಾಣ್ತಾ, ಹಿಂದೆ ಹೇಳಿದ್ರಲ್ಲ ಜ್ಞಾನ ವಿಜ್ಞಾನ ತತ್ವಾತ್ಮ, ಅವನಿಗೆ ಯಾವುದು ಬೇಕಾಗಿರಲ್ಲ, ಜೀವನ್ಮುಕ್ತ ಆಗ್ತಾನೆ ಅಂತ ಹಿಂದೆ ಪರಮಾತ್ಮ ತೋರಿಸಿದ್ದ. ಈಗ ಅಂತಾನೆ ಬರೀ ಜೀವನ್ಮುಕ್ತ ಅಷ್ಟೇ ಆಗಲ್ಲ, ಮತ್ತೇನು? ನಿರ್ವಾಣ ಪರಮಾಂ ಮತ್ಸ್ಥಾಂ ಶಾಂತಿಂ. ಶರೀರ ಬಿಟ್ಟ ಮೇಲೂ ಕೂಡ, ಯಾವ ಶರೀರ? ಒಂದು ಈ ಶರೀರ, ಯಾವ ಪ್ರಾಕೃತ ಶರೀರ ಇದೆಯೋ ಅದು, ಅಥವಾ ಲಿಂಗ ಶರೀರವನ್ನು ಬಿಟ್ಟ ಮೇಲೂ ಕೂಡ ಮತ್ಸಂಸ್ಥಾಂ ಶಾಂತಿಂ, ನನ್ನ ಹತ್ತಿರ ಇರುವುದು, ಅವರ ಹತ್ತಿರ ಇದ್ದು ಶಾಂತಿ ಅಂದ್ರೆ ಯಾವುದು? ಮೋಕ್ಷನೇ. ಆ ಮೋಕ್ಷವನ್ನು ಅವನೇನು ಮಾಡ್ತಾನೆ? ಪಡಿತಾನೆ. ಧ್ಯಾನ ಯೋಗವನ್ನು ಮಾಡೋದರಿಂದ ಪರಮಾತ್ಮ ಕೊಡುವ ಪ್ರಯೋಜನವನ್ನು ತಿಳಿಸಿದ್ದಾರೆ. ಮತ್ತು ಆ ಧ್ಯಾನ ಯೋಗ ಹೇಗಿರಬೇಕು? ಇದಕ್ಕೆ ದೃಷ್ಟಾಂತ ಬಹಳ ಚೆನ್ನಾಗಿ ಕೊಡ್ತಾನೆ ದೇವರು. ಭಗವದ್ಗೀತೆಯಲ್ಲಿ ಬರೋ ಎಲ್ಲ ಅಂಶವೂ ಸುಂದರವಾಗಿದ್ರು ಕೊಡೋ ದೃಷ್ಟಾಂತಗಳು ಬಹಳ ಮನಸ್ಸು ಮುಟ್ಟುತ್ತೆ. ಅವನ ಧ್ಯಾನಕ್ಕೆ ಕೂತಾಗ ಅವನ ಮನಸ್ಸು ಹೇಗಿರಬೇಕು ಅಂತಂದ್ರೆ, ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸ್ವೋಪಮ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಸಾಮಾನ್ಯವಾಗಿ ದೀಪವನ್ನ ಹಚ್ಚಿಟ್ರೆ, ದೀಪ ಇರಬೇಕಂದ್ರೆ ಗಾಳಿನೂ ಇರಲೇಬೇಕು, ಗಾಳಿ ಇಲ್ಲದೆ ಅಂದ್ರೆ ದೀಪ ಇರೋದೇ ಇಲ್ಲ. ಅಂದ್ರೆ ಸಂಸಾರದ ಅವಸ್ಥೆಯಲ್ಲಿದ್ದಾಗಲೇ ಇವನೇನ್ ಮಾಡ್ತಾನೆ? ಧ್ಯಾನವನ್ನ ಮಾಡ್ತಾನೆ, ತನ್ನ ಮನಸ್ಸನ್ನ ಪರಮಾತ್ಮನ ಕಡೆ ಯೋಜಿಸ್ತಾನೆ. ಹೇಗೆ ಯೋಜಿಸ್ತಿರ್ತಾನೆ ಅಂತಂದ್ರೆ, ನಿವಾತಸ್ಥಃ. ನಿವಾತಸ್ಥಃ ಅಂತಂದ್ರೆ ಹೆಚ್ಚು ಗಾಳಿಯ ಆಡಂಬರವಿಲ್ಲದೆ ಇದ್ದಾಗ ದೀಪ ಹೇಗೆ ನೇರವಾಗಿ ನೆಟ್ಟಗೆ ಉರಿಯುತ್ತೋ ಹಾಗೆ ಸಂಸಾರಾವಸ್ಥೆಯಲ್ಲಿ ಇದ್ದರೂ ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಹಾಗೆ ಯೋಚಿಸಿರ್ತಾನೆ. ನೇರವಾಗಿರುತ್ತೆ, ಅದು ಅಲ್ಲಾಡ್ತಾ ಇರಲ್ಲ, ಚಂಚಲವಾಗಿರಲ್ಲ. ಹೀಗಿರ್ತಾನ ಧ್ಯಾನ ಯೋಗಿ. ಇದನ್ನು ನಮಗೂ ಕೂಡ ಅವೆಲ್ಲ ಪಾಠನೇ. ಧ್ಯಾನ ಮಾಡೋದಾದರೆ ಹೀಗೆ ನೀವು ಧ್ಯಾನ ಮಾಡಬೇಕು. ಅದಕ್ಕೆ ನಾವು ಏನಂತ ಕೇಳ್ಕೊತೀವಿ ಮಹರುದ್ರ ದೇವರ ಪ್ರಾರ್ಥನೆಯಲ್ಲಿ, ತೈಲ ಧಾರೆಯಲ್ಲಿದ್ದರೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಬಹಳ ಚೆನ್ನಾಗಿರುವ ಅರ್ಥವತ್ತಾದ ಪ್ರಾರ್ಥನೆ. ತೈಲ ಧಾರೆ ಸೀದಾ ಬೀಳ್ತಾ ಇರುತ್ತೆ. ತೈಲ, ಜೇನುತುಪ್ಪ ಅವೆಲ್ಲ ಬಿದ್ದರೆ ಹೇಗೆ ಬೀಳುತ್ತೆ? ಒಂದೇ ಧಾರಾಕ. ನೀರು ಸ್ವಲ್ಪ ಹನಿ ಹನಿಯಾಗಿ ಅದ ಏನ್ ಬೇಕಾದ್ರೂ ಆಗ್ತಾ ಇರುತ್ತೆ. ತೈಲ ಧಾರೆ ಅಂತ ಕೊಡು ಅಂತ ಕೇಳುತ್ತಾರೆ. ಅಂದ್ರೆ ಅಷ್ಟು ನೇರವಾಗಿರ್ಬೇಕು.
ಅದನ್ನೇ ಕೃಷ್ಣ ದೃಷ್ಟಾಂತ ಕೊಟ್ಟ. ಹೇಗೆ ಕೊಟ್ಟ? ನಿವಾತಸ್ಥಃ ದೀಪಃ ಸೋಪಮ. ಗಾಳಿಯೇ ಇಲ್ಲದ ಪ್ರದೇಶದಲ್ಲಿ, ಅಂದ್ರೆ ಹೆಚ್ಚು ಗಾಳಿ ಬೀಸದ ಪ್ರದೇಶದಲ್ಲಿ ದೀಪ ಹೇಗೆ ನೆಟ್ಟಗೆ ನೇರವಾಗಿ ಉರಿಯುತ್ತೋ ಹಾಗೆ ಸಂಸಾರಾವಸ್ಥೆಯಲ್ಲೇ ಇದ್ದರೂ ಧ್ಯಾನ ಯೋಗಿ ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಯಾವ ವಿಚಲಿತನಾಗದೆ ಚಂಚಲತೆಯನ್ನ ಪಡೆಯದೆ ಹೊಂದಿಸಿರ್ತಾನೆ. ಹಾಗಿರ್ಬೇಕು ಮನಸ್ಸು ಪರಮಾತ್ಮನಲ್ಲಿ. ಅಲ್ಲಾಡ್ತಾ ಇರಬಾರ್ದು, ಚಂಚಲ ಅಂತಂತಾರೆ. ಅದನ್ನ ಮನಸ್ಸಿನ ಸಂಯಮನ ಅಂತಲೇ ಕರೆಯಲ್ಲ. ಇಷ್ಟೆಲ್ಲ ಧ್ಯಾನವನ್ನ ಹೇಗೆ ಮಾಡೋದು, ಧ್ಯಾನ ಮಾಡಿದವನಿಗೆ ಏನು ಫಲ, ಧ್ಯಾನ ಯಾವ ರೀತಿ ಇರಬೇಕು ಅಂತೆಲ್ಲ ಹೇಳಿದ್ನಲ್ಲ. ನಾವು ಇದನ್ನೆಲ್ಲ ಕೇಳಿ ಮಾಡೋಣ ಅಂತ ಕೂತ್ರೆ ಮಾಡಿದ್ದು ಧ್ಯಾನನೋ ಅಲ್ವೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವು ಪ್ರಯತ್ನ ಪಡ್ತೀವಪ್ಪ, ನಾವು ಒಳ್ಳೆ ಕುಶ ಅಜಿನ ಅದ ಮೇಲೆ ಒಂದು ಬಟ್ಟೆ ಖಾಲಿ ಪ್ರದೇಶ ಯಾರು ಬಂದ್ರೆ ಬೈದೇ ನಡೆ ಆಚೆ ಅಂತ ತಪ್ತೀವಿ ಎಲ್ಲ ಮಾಡ್ತೀವಿ ಅವೆಲ್ಲ. ಮತ್ತು ನಾವು ಮಾಡಿದ ಧ್ಯಾನ ಯಾವಾಗ ಆಗತ್ತೆ? ಅದು ಕೃಷ್ಣ ಅಂತ ಈ 6 ಲಕ್ಷಣ ಇರಬೇಕು. ಅವಾಗಂತ ತಮ್ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ. ತಮ್ ವಿದ್ಯಾ ಆಗಿದ್ದಾಗ ಮಾತ್ರ ಅದನ್ನು ಧ್ಯಾನ ಅಂತ ಕರಿ, ಇಲ್ಲ ಅಂತ ಕರಿಬೇಡ. ಹಾಗೆ ಅದನ್ನೇ ಹೇಳ್ತಾರೆ, ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಮೊದಲನೇ ಲಕ್ಷಣ ನೀವು ಧ್ಯಾನ ಮಾಡ್ತಾ ಇದ್ರೆ ಇದಿರಬೇಕು. ಯಾವುದು? ನಿಮ್ಮ ಮನಸ್ಸು ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ. ವಿಷಯದ ಕಡೆ ಹೋಗೋದನ್ನ ನಿಮ್ಮ ಮನಸ್ಸು ತಾನೇ ಉಪರಮತೆ, ಅದಕ್ಕೆ ಫುಲ್ ಸ್ಟಾಪ್ ಹಾಕಬಹುದು. ಮನಸ್ಸು ವಿಷಯದ ಕಡೆ ನಿಮ್ಮ ಮನಸ್ಸು ಹೋಗ್ತಿಲ್ಲ ಅಂತಂದರೆ ಆ ಮನಸ್ಸಿನ ಅವಸ್ಥೆಯನ್ನು ಧ್ಯಾನ ಅಂತ ಕರೆಯೋಣ. ಇದು ಮೊದಲನೇದು. ಅಲ್ಲಿಗೆ ಹೋಯ್ತು, ಮೊದಲನೇ ಹಂತವೇ ಹೋಯ್ತು. ಯತ್ರೋ ಪರಮತೆ ಚಿತ್ತಂ ಇದು ಮೊದಲನೇದು. ಇನ್ನು ಎರಡನೇದು ಅದನ್ನು ಹೇಳ್ತಾನೆ, ಯತ್ರ ಚೈವ ಆತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ತಾನು ಯಾವ ಭಗವದ್ ರೂಪವನ್ನ ಚಿಂತನೆ ಮಾಡ್ತಿರ್ತಾನೋ ಆ ಭಗವದ್ ರೂಪವನ್ನ ನೋಡ್ತಾ ನೋಡ್ತಾ ಆ ಆನಂದದಲ್ಲಿ ಅವನು ಮುಳುಗಿದ್ದ ಅಂತಂದರೆ ಅವನು ಧ್ಯಾನಾವಸ್ಥೆಯನ್ನು ಮುಟ್ಟಿದ್ದಾನೆ ಅಂತ ಅರ್ಥ. ಆ ರೂಪ ನಮಗೆ ಎರಡಿದೆ. ಒಂದು ಸ್ವಯೋಗ್ಯ ಗುರುಗಳು ಬಿಂಬರೂಪವನ್ನು ಉಪದೇಶ ಮಾಡೋ ತನಕ ಆ ರೂಪವನ್ನ ಧ್ಯಾನ ಮಾಡೋದೊಂದಿದೆ. ಅದು ಆ ಗುರುಗಳು ಬಂದು ಅವ್ರು ಮಾಡ್ತಾರೆ, ತೋರಿಸ್ಕೊಡ್ತಾರೆ. ಅಲ್ಲಿ ತನಕ ಟೀಕರಾರೆ ಅಂತಾರೆ ಧ್ಯಾನ ಮಾನಸಿ ಪ್ರಕ್ರಿಯಾ ಅಂತಂತಾರೆ. ಮಾನಸ ವಾಸನಾಮಯವಾದ ಒಂದು ಭಗವದ್ ರೂಪವನ್ನು ನಾವೇ ಕಲ್ಪಿಸಿಕೊಂಡು ಅದನ್ನ ಏಕಾಗ್ರ ಚಿತ್ತರಾಗಿ ನೋಡ್ತಾ ಹೇಳಿದ್ದಾರೆ. ಧ್ಯಾನ ಶ್ಲೋಕ ಹೇಳಿರೋದೇ ಅದನ್ನು ಮಾಡ್ಲಿ ಅಂತ. ಅದೇ ಸದಾ ಸವಿತ ಮಂಡಲ ದೇಹಕ್ತಿ ನಾರಾಯಣ ವಿಷ್ಟಾದಂತೆ ಧ್ಯಾಯ ಜಗದೇಕ 4 ಕೈ ಇದೆ, ಚಕ್ರಶಂಕ ಹಿಡಿದಿದ್ದಾನೆ, ಅಭಯ ವರವನ್ನು ಕೊಡುವಂತಹ ಆ ನೀಲಮೇಘ ಶ್ಯಾಮವಾದ ಭಗವದ್ ರೂಪ ಸೌಂದರ್ಯ ಸಾರ ಅವನೊಂದೇ ನಿಂತಿಲ್ಲ, ಇಬ್ಬರು ಹೆಣ್ಣದನ್ನ ಜೊತೆ ನಿಲ್ಲಿಸ್ಕೊಂಡು ನಿಂತಿದ್ದಾನೆ. ಬೆಲೆ ಯಾಕೆ ಹೇಳಿದ್ದು? ಮನಸ್ಸಿನಿಂದ ಆ ವಾಸನಾಮಯವಾದ, ಅಂದ್ರೆ ಮನಸ್ಸು ಏನೋ ಒಂದು ಕಲ್ಪನೆ ಮಾಡ್ಕೊಳ್ಳೇಬೇಕಲ್ಲ. ಹೊರಗಿಂದ ಯಾಕೆ ಮಾಡ್ಕೊತೀರಿ? ಇದನ್ನಾರ ಮಾಡ್ಕೊಳ್ರಿ. ಇದನ್ನು ಮಾಡಿಕೊಂಡ್ರೆ ನೀವು ಪರಮಾತ್ಮನಲ್ಲಿ ಮನಸ್ಸು ಇಡ್ತೀರಿ. ಆ ಇಟ್ಟ ಮನಸ್ಸು ನಿಮ್ಮ ಸಾಧನೆಗೆ ಕಾರಣ ಆಗುತ್ತೆ, ಮೋಚನಕ್ಕೆ ಕಾರಣವಾಗುತ್ತೆ. ಅದನ್ನೇ ಧ್ಯಾನಂಚ ಮಾನಸಿ ಪ್ರಕ್ರಿಯಾ ಅಂತಂತ ಅಧಿಕಾರ. ಧ್ಯಾನ ಅಂತಂದ್ರೆ ಅದು ಮನಸ್ಸಿನ ಪ್ರಕ್ರಿಯೆ. ಮಾನಸ ವಾಸನಾಮಯವಾದ ರೂಪವನ್ನು ನೋಡೋದೇ ಒಂದು ಧ್ಯಾನ. ಸುಧಾದಲ್ಲಿ ಇದೆಲ್ಲ ತಗೊಳ್ತಾರ ಅವರು, ಎಲ್ಲ ತಗೋಬೇಕಲ್ಲ ಮತ್ತೆ ಎಲ್ಲ ಮತ್ತೆ ಹೇಗೆ ಹಾಗೆ ತಗೊಂಡಾಗ ಅಲ್ಲ ಅವ್ರು ಹೇಳ್ತಾರೆ, ಯಾವ ಪರಮಾತ್ಮನನ್ನು ನೋಡ್ತಾ ನೋಡ್ತಾನೆ ನಿಮಗೊಂದು ಆನಂದ ಆಗ್ತಾ ಇದ್ದಲ್ಲಿ ನೀವು ಧ್ಯಾನ ಯೋಗವನ್ನು ಮುಟ್ಟಿದ್ದೀರಿ, ಅಂದ್ರೆ ನೀವು ಧ್ಯಾನ ಮಾಡ್ತಿದ್ದೀರಿ ಅಂತ ಅರ್ಥ. ಆಮೇಲೆ ಸುಖಮಾತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ. ಧ್ಯಾನದಲ್ಲಿ ಅವನಿಗೆ ಎಂಥ ಆನಂದ ಆಗುತ್ತೆ ಮಾಡ್ತಿರ್ಬೇಕಾದ್ರೆ ಅಂದ್ರೆ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಆತ್ಯಂತಿಕಂ ಸುಖಂ ಯತ್ತದ್. ಅತೀಂದ್ರಿಯ ಹೊರಗಿನಿಂದ ಅವನಿಗೆ ಯಾವುದೇ ರೀತಿಯಾದ ಅಂಥ ಆನಂದ ಸಿಗಲ್ಲ. ಅದು ಬುದ್ಧಿಗ್ರಾಹ್ಯ, ಅದು ತನ್ನ ಅನುಭವೈಕ ವೇದ್ಯವಾದ ಆನಂದ. ಅದನ್ನೇನಾದರೂ ಅವನ ರೂಪವನ್ನು ಕಾಣ್ತಾ ಅನುಭವಿಸ್ತಿದ್ದ ಅಂತಂದರೆ ಅವನು ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನೋಡ್ರಿ, ಇದೆಲ್ಲ ಧ್ಯಾನ ಮಾಡ್ತಿದ್ದೀವಿ ಅನ್ನೋದಕ್ಕಿರುವ ನಿದರ್ಶನ. ಆಮೇಲೆ ವೇದ್ಯತ್ರ ಚನೈವಾಯಂ ಸ್ಥಿತಶ್ಚಲತಿ ತತ್ವತಃ. ಎಲ್ಲದಕ್ಕಿಂತ ಮುಖ್ಯವಾಗಿ ತತ್ವತಃ ಅಯಂ ನೈವ ಚಲಃ ಭವತಿ. ತತ್ವತಃ ಅಂತಂದ್ರೆ ಯಾವ ತತ್ವ ಇದೆಯೋ, ಮುಖ್ಯವಾದ ತತ್ವ ಸ್ವತಂತ್ರ ತತ್ವ,
ಅಂತಹ ಪರಮಾತ್ಮನಿಂದ ತಾನು ನೈವ ಯಾವುದೇ ಕಾರಣಕ್ಕೂ ಕೂಡ ಚಲನೂ ಆಗುವುದಿಲ್ಲ. ಅಲ್ಲಿಂದ ಅವನು ಚಲನೆಯನ್ನು ಹೊಂದೋದೇ ಇಲ್ಲ, ಅಲ್ಲೇ ಕೂತ್ಬಿಟ್ಟಿರ್ತಾನೆ. ಅದನ್ನೇ ವ್ಯಕ್ತಿ ಯತ್ರ ಚ ನೈವಾಯಂ, ಭಗವಂತನನ್ನು ಬಿಟ್ಟು ಅವನ ಅತ್ಲಾಗಿತ್ಲಾಗಿ ಚಲಿಸೋದೇ ಇಲ್ಲ. ಅದನ್ನೇ ಅಂದಿದ ನಚಲತಿ ಭಗವತ್ ಪದಾರವಿಂದ ಸವೈಷ್ಣವಾಗ್ರಹ. ಏಕಾದಶ ಸ್ಕಂದದಲ್ಲಿ ಹೇಳಬೇಕಾದ್ರೆ ಯಾರು ವೈಷ್ಣವೋತ್ತಮ ಅಂತ ಬಂದಾಗ ಯಾರ ಮನಸ್ಸು ಷಡಲವ ನಿಮಿಷಾರ್ಧಮಪಿ ಸ್ವ ಸವೈಷ್ಣವಾಗ್ರಹ ತ್ರಿಭುವನ ವಿಭವ ಹೇತುಧರ ವಿಕುಂಠ ಸ್ಮೃತಿಭಿ ಅಜೇಷ ಸುರಾರ್ಚಿತೋ ವಿಭೃತ್ಯ ನಚರತಿ ಭಗವತ್ಪದಾರವಿಂದ ಕ್ಷಣಲವ ನಿಮಿಷಾರ್ಥಮಪಿ. ಅದನ್ನೇ ಹೇಳಿದರು, ಕ್ಷಣಲವ ನಿಮಿಷಾರ್ಥಮಪಿ ಅಂದ್ರೆ ಅಧಿಕಾರಿ ಭೇದ ಇದೆ ಅಂತ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗುತ್ತೆ, ಅವೆಲ್ಲ ಇದೆ. ಅಪರೋಕ್ಷ ಜ್ಞಾನವನ್ನ ಪಡೆಯೋದ್ರಲ್ಲೂ ಪಾದ ಮಾತ್ರ, ಕ್ಷಣ ಮಾತ್ರ, ನಿಮೇಷ, ಮುಹೂರ್ತ ಅಂತೆಲ್ಲ ಇದೆ ಅಲ್ಲಿ. ಅಂತಂದವ್ರಿಗೆ ಅಂತಂದ ಲೋಕಗಳನ್ನು ಪರಮಾತ್ಮ ಕೊಡ್ತಾನೆ ಅಂತ ಹೇಳಿದ್ದಾರೆ. ಯಾಕಿಟ್ಟಿರೋದು ಗೊತ್ತೆ, ನಮಗೆ ಭೂರ್ಭುವ ಸ್ವಹ ಮುಂದಿನ ಇದೆ ಮೇಲೆ ಮಾಹ ಜನಃ ತಪಃ ಸತ್ಯಂ ಮತ್ತು ಅಲ್ಲಿ ತನಕ ಇದೆ. ಕಡೆಗೆ ಅಮುಕ್ತ ಗಮ್ಯ ವೈಕುಂಠ, ಕಾರ್ಯಕ್ರಮ ಕಾರ್ಯಕ್ರಮಗಳು ಅಂತೆಲ್ಲ ಇದ್ದಾವಲ್ಲಿ. ಯಾರಿಗೆಲ್ಲ ಕೊಡೋದು? ಯಾರಿಂಥ ಅಪರೋಕ್ಷವನ್ನು ಪಡೆದಿರ್ತಾರಲ್ಲ ಅವರಲ್ಲೇನೆ ಕ್ಷಣ ಮಾತ್ರ, ಅಲ್ಲಿಂದ ನಿಮೇಷ, ಅದರಿಂದ 10 ನಿಮಿಷ, ಘಟಿಕ, ಮುಹೂರ್ತ, ಇನ್ನ 2 ಮುಹೂರ್ತ, ದಿನ, ಹೀಗೆ ಆ ಅಪರೋಕ್ಷವನ್ನು ಪಡೆದವರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾರೆ. ಹೀಗೆ ಅವನ ಆನಂದವನ್ನ ಪರಮಾತ್ಮನ ರೂಪವನ್ನು ಕಾಣುತ್ತಾ ಅವನನ್ನ ಬಿಟ್ಟಿರಲಾರ ಅನ್ನೋ ಸ್ಥಿತಿ ಹೊಂದಿದ್ದರೆ ಧ್ಯಾನ ಮಾಡ್ತಾ ಇದ್ದಾನೆ. ಆಮೇಲೆ ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೇನಾಧಿಕಂ ತತಃ, ಯಾವ ಭಗವದ್ ರೂಪವನ್ನು ಹೃದಯದಲ್ಲಿ ಕಾಣ್ತಾ ಇದಕ್ಕಿಂತ ಬೇರೆ ಲಾಭ ಯಾವುದಿದೆ ಅಂತ ಹೇಳಿ ಯಾರು ತಿಳಿದಿರ್ತಾನೋ ಅವನು ಧ್ಯಾನ ಯೋಗಿ. ನಾವೇನ್ ಮಾಡ್ತೀವಿ ಇವತ್ತು ಗಾಯತ್ರಿ ಮುಗಿಸಿ ಇದಾಯ್ತು ಸದ್ಯಾವಧಿಲ್ಲ ಮುಂದಿನ ನೋಡ್ ಬಹಳ ಇದೆ ಅಷ್ಟೇ. ಅಂದ್ರೆ ಏನ್ ತಾತ್ಪರ್ಯ? ಈಗಿನ ಕಾಲದ ಮನಸ್ಥಿತಿ ಆ ಆನಂದವನ್ನು ನಾವು ಸವಿಲಿಲ್ಲ. ಆದ್ದರಿಂದ ನಮಗೆ ಇದಕ್ಕಿಂತ ದೊಡ್ಡ ಆನಂದ ಮತ್ತೊಂದಿದೆ ಅಂತಾನೆ ತಲೆಯಲ್ಲಿರುತ್ತೆ. ಇನ್ನೊಂದು ಲಾಭ ಬೇರೆ ವಸ್ತುಗಳಿಂದ ಬರುತ್ತೆ ಅನ್ನೋದಿದೆ ನಮಗೆ. ಆದ್ರೆ ನಿಜವಾಗಿಯೂ ಧ್ಯಾನ ಯೋಗಿಯಾದವನು ಏನಂತಾನೆ, ಯಂ ಲಬ್ಧ್ವಾ, ಯಾವುದನ್ನ ಹೊಂದಿ, ಅಪರಂ ಲಾಭಂ ನ ಮನ್ಯತೆ ತತಃ ಅಧಿಕಂ, ಅದಕ್ಕಿಂತ ದೊಡ್ಡದಾದ ಇನ್ನೊಂದು ಲಾಭವೇ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ. ಆ ಧ್ಯಾನವನ್ನು ಮಾಡ್ತಾನೆ. ಇವೆಲ್ಲ ಧ್ಯಾನ ಯೋಗದ ಲಕ್ಷಣ. ಎಲ್ಲದಕ್ಕಿಂತ ಕಡೆಗೆ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಗುರುಣಾ ದುಃಖೇನಾಪಿ, ಎಂಥ ದುಃಖ ಬಂದರೂ ಕೂಡ ಅವನು ತನ್ನ ಧ್ಯಾನ ಯೋಗಕ್ಕೆ ಭಂಗವನ್ನು ತಂದುಕೊಳ್ಳೋದಿಲ್ಲ. ಸಾಮಾಜಿಕವಾಗಿ ನಾನಾ ದುಃಖಗಳು ಬರಬಹುದು. ಅದಕ್ಕೆ ಅವನು ಏನು ದೃಷ್ಟಾಂತ ಕೊಟ್ಟ, ನಿವಾತಸ್ಥಃ ದೀಪಃ, ಸಮಾಜದ ಮಧ್ಯದಲ್ಲೇ ಇರ್ತಾನೆ, ಆದರೆ ತನ್ನ ಮನಸ್ಸನ್ನು ಮಾತ್ರ ಏಕ ಪ್ರಕಾರವಾಗಿ ಇಟ್ಟುಕೊಂಡಿರ್ತಾನೆ. ಏನೇ ದುಃಖ ಬರಲಿ, ಮತ್ತೊಂದು ಬರಲಿ, ತಾನು ಮಾತ್ರ ತನ್ನ ಮನಸ್ಸನ್ನ ನೇರವಾಗಿ ಇಟ್ಟದನ್ನು ತೆಗೆಯೋದೇ ಇಲ್ಲ. ಇವೆಲ್ಲ ಧ್ಯಾನದ ಲಕ್ಷಣ. ಯಾಕೆ ಹೇಳಿದ್ದು? ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ. ಹೀಗವನಿದ್ದರೆ ಅದು ಧ್ಯಾನ ಯೋಗ. ಅದನ್ನು ರಾಯರಂತಾರೆ, ಇದೆಲ್ಲವೂ ಇದ್ರೆ ಅದನ್ನ ಧ್ಯಾನ ಅಂತ ಕರಿತೀವಿ, ಇದರಲ್ಲಿ ಒಂದಿಲ್ಲದೆ ಇದ್ರು ಅದು ಧ್ಯಾನ ಆಗಲ್ಲ ಅಂತಂತಾರೆ. ಒಂದು ಅಪರೋಕ್ಷ ಜ್ಞಾನಕ್ಕೆ ಕಾರಣೀಭೂತವಾದಂತಹ ಇಂತಹ ಧ್ಯಾನವನ್ನು ಪರಮಾತ್ಮ ಹೇಳುತ್ತಿದ್ದಾಗ ಅದರ ಮಹತ್ವ ಮತ್ತು ಹೆಚ್ಚುಗಾರಿಕೆ ಎಲ್ಲಿದೆ? ನಾವು ಕೂಡ ಇವತ್ತು ಕೇಳ್ಬಿಟ್ಟಿದ್ದೀವಿ, ಮಾಡ್ಬಿಡೋಣ ಅಂತಂದ್ರೆ ಆಗುವಂತಹದ್ದಲ್ಲ. ಅದಕ್ಕೊಂದು ಮೆಟ್ಲಿದೆ, ಅದನ್ನು ಹತ್ಕೊಂಡ್ ಬನ್ರಿ ಅಂತ ಇದ್ದಾನೆ. ಹಾಗೆ ಮಾಡ್ಬೇಕಲ್ಲ ಆ ಧ್ಯಾನವನ್ನ. ಅದು ಹೇಗೆ? ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ. ದುಃಖ ಸಂಯೋಗ ವಿಯೋಗಂ, ದುಃಖದ ಸಂಯೋಗ ಏನಾಗಿದೆ ಅದರ ವಿಯೋಗ ಆಗಬೇಕು ನಮಗೆ. ಯಾವುದು ದೊಡ್ಡ ದುಃಖ? ಸಂಸಾರ. ಅಷ್ಟೇ ಅಲ್ಲ, ಇಲ್ಲೇನು ಧ್ಯಾನವನ್ನ ಪರಮಾತ್ಮ ಹೇಳಿದ್ದಾನಲ್ಲ, ದೇವರಲ್ಲಿ ಮನಸ್ಸಿರು, ಇದೆಲ್ಲ ಹೌದು ಸತ್ಯ. ಪರೋಕ್ಷ ಜ್ಞಾನಕ್ಕೆ ಇವೆಲ್ಲ ಬೇಕೇ ಬೇಕಾದ ದೊಡ್ಡ ಅಂಶನೇ. ಆದ್ರೆ ಇಲ್ಲಿ ಹೇಳಿದ್ದನ್ನ ಸ್ವಲ್ಪ ನಾವು ರೂಢಿಸಿಕೊಂಡ್ವಿ ಅಂತಂದರೆ ಇದೇ ಫಲ. ದುಃಖ ಸಂಯೋಗ ವಿಯೋಗ 10 ನಿಮಿಷ ಬೇಡ, 3-4 ನಿಮಿಷ ಈ ತರ ಕೂತ್ಕೊಂಡು ಸಂಪ್ರೇಕ್ಷ ನಾಸಿಕಾಗ್ರಹಂ ತನ್ನ ಅಭ್ಯಾಸವನ್ನ ಮಾಡ್ತಾ ಯಾವುದೋ ತನಗೆ ಇಷ್ಟವಾದ ಒಂದು ರೂಪ ಮುಂದೆನೆ ಇದೆಲ್ಲ ಆಗಲ್ಲ. ವಾಸ್ತವದಲ್ಲಿ ಹೇಳಬೇಕಂದ್ರೆ ಸರಿಯಾಗಿ ಕೂತ್ಕೊಳ್ಳೋದೇ ಆಗಲ್ಲ. ಆಮೇಲೆ ಇವೆಲ್ಲ ಪ್ರಾರಂಭ ಆಗೋದು ಪ್ರಕ್ರಿಯೆ. ಸಾಮಾನ್ಯವಾಗಿ ಯೋಗಕ್ಕೆ ಹೋದ್ರೆ ಅವ್ರು ಏನು ಹೇಳ್ಕೊಡ್ತಾರೆ?
ಧ್ಯಾನ ಮಾಡೋದು ಒಮ್ಮೆಲೆಗೆ ನಿಮ್ಮ ಕೈಲಿ ಆಗಲ್ಲ. ಮೊದಲಿಗೆ ಏನ್ ಮಾಡ್ರಿ, ಧ್ಯಾನ ಅಂತಂದ್ರೆ ಮನಸ್ಸಿನ ಏಕಾಗ್ರತೆ, ಚಿತ್ತ ಏಕಾಗ್ರತೆ ಪ್ರಮುಖವಾದ ಒಂದು ಅಂಶ. ಮೊದಲು ಉಸಿರು ಮೇಲೆ ಸರಿ ಉಸಿರಾಡೋದು ಕಲೀರಿ. ಕಣ್ಣು ಮುಚ್ಚಿಕೊಳ್ತಿರೋ ಕಣ್ಣು ತೆಗಿತಿರೋ ನಿಮಗೆ ಬಿಟ್ಟಿದ್ದು. ಕಣ್ಣು ತೆಗೆದ್ರು ಮುಚ್ಚಿದ್ರು ದೃಷ್ಟಿ ಅಥವಾ ನಮ್ಮ ಏಕಾಗ್ರತೆ ಉಸಿರು ಮೇಲೆ ಇದ್ರೆ ಕಣ್ಣು ಮುಚ್ಚೋದು ತೆಗೆಯೋದು ಅನ್ನೋದು ಹೆಚ್ಚಿನ ವಿಷಯ ಏನಲ್ಲ. ಮೊದಲು ಉಸಿರಾಟದಲ್ಲಿ ನಮಗೆ ಲಕ್ಷ್ಯ 15 ಉಸಿರಾಟ, ಬಿಡೋದು ತಗೊಳ್ಳೋದು. ಸರಿಯಾಗಿ ಒಂದು 15 ಆಯ್ತಾ, ಅದು 6ರಿಂದ ಪ್ರಾರಂಭ ಮಾಡ್ತಾರೆ. 6 ಸರ್ತಿ ಬಿಡೋದು, 6 ಸರ್ತಿ ತಗೊಳ್ಳೋದು. 6ರಿಂದ ಕಡೆಗೆ 12ಕ್ಕೆ ಹೋಗುತ್ತೆ, 12ರಿಂದ 24ಕ್ಕೆ ಹೋಗುತ್ತೆ. ಹಾಗೆ ನಿಮಗೆ ನಾನು 24ರ ತನಕವೂ ಕೂಡ ಮನಸ್ಸನ್ನ ಎಲ್ಲೂ ಹಾಕದೆ, ಇದು ಬಹಳ ಮುಖ್ಯ. ಇದನ್ನೇ ದೇವರು ಹೇಳ್ತಾ ಬಂದಿರೋದಿಲ್ಲಿ, ಮನಸ್ಸನ್ನ ಹೊರಗೆ ಹಾಕದೆ ಒಂದೇ ವಸ್ತುವಿನ ಮೇಲೆ ಅದರ ಒಂದು ದೃಷ್ಟಿಯನ್ನು ನಾನು ಇಟ್ಟಿದ್ದೇನೆ. ಅದಷ್ಟು ಆಯ್ತಾ? ಇದಿಷ್ಟಾದ ಮೇಲೆ ಆಮೇಲೆ ರೇಚಕ, ಪೂರಕ, ಕುಂಭಕ ಪ್ರಾರಂಭ ಆಗುತ್ತೆ. 2, 4, 8 ಅದರದ್ದು ಪ್ರಪೋರ್ಷನ್ ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ನಾವು ಎಷ್ಟು ಅಧಮ ಸ್ಥಿತಿಯಲ್ಲಿ ಇದ್ದೀವಿ. ನಾವು ದಿನ ಗಾಯತ್ರಿ ಸಂಧ್ಯಾ ಒಂದು ನಿಲ್ಸತಿ ಪ್ರಾಣಾಯಾಮ ಮಾಡೋದ್ರಿ, ಬೇಕಾದ ಸತಿ ಪ್ರಾಣಾಯಾಮ ಬರುತ್ತೆ. ಏನೇ ಜಪ ಮಾಡಿದ್ರು ಮೊದಲು ಕಡೆಗಂತೂ ಪ್ರಾಣಾಯಾಮ ಇರೋದೇ. ಮಿನಿಮಮ್ ಸಂಧ್ಯಾ ವಂದನೆಯಲ್ಲಿ ಒಂದು 10ರಿಂದ 10 ಕನಿಷ್ಠ 10 ಪ್ರಾಣಾಯಾಮ ಬರುತ್ತೆ. ಶುರುವಾದಾಗ ಒಂದು ಬರುತ್ತೆ, ಇನ್ನು ಅರ್ಘ್ಯಕ್ಕೆ ಕೊಡಬೇಕಾದ್ರೆ ಒಂದು, ಆಮೇಲೆ ಜಪಾದಿಗಳು ಎಷ್ಟು ಮಾಡ್ತಾರೋ ಅದಕ್ಕೆ ತಕ್ಕ 10 ಅಂತಿದ್ದು. ಇನ್ನು ಗಾಯತ್ರಿ ಮಂತ್ರ ಮಾಡೋರು ಮೊದಲು 2, 4ರಿಂದ 5 ಅಂತೂ ಬರ್ತದೆ. ನಾರಾಯಣ ಮಂತ್ರ ಮಾಡಿದ್ರೆ ಇನ್ನೊಂದು 2 ಎಕ್ಸ್ಟ್ರಾ. ಹೆಣ್ಮಕ್ಳಿಗೂ ಅಷ್ಟೇ, ಶುರುನಲ್ಲಿ ಕಡೆಯಲ್ಲಿ ಅವರಿಗೂ ಇರೋದೇ. ಈ ಹೇಳಿರೋ ಪ್ರಾಣಾಯಾಮ ಯಾವುದು? ರೇಚಕ, ಪೂರಕ, ಕುಂಭಕ. ಆ ಪ್ರಾಣಾಯಾಮ, ಆ ಪ್ರಾಣಾಯಾಮಕ್ಕೆ ನಮ್ಗೆ ಏನಾಗಿದೆ, ಯಾಂತ್ರಿಕ ಆಗಿದೆ. 2 ಬಿಟ್ವಿ, 4 ತಗೊಂಡ್ವಿ, 8 ಇಟ್ಕೊಂಡ್ವಿ, ಮುಗೀತು, ಪ್ರಾಣಾಯಾಮ ಆಯ್ತು. ಅದರ ಉದ್ದೇಶ ಒಂದಿದೆ ಅಲ್ಲ, ಅದು ಈಡೇರುತ್ತಾ? ಇಲ್ಲ. ಅದಕ್ಕೋಸ್ಕರವೇ ನಮ್ಮ ಸಾಧನೆ ಎಲ್ಲ ದೇವರಿಗೆ ಮುಟ್ಟುತ್ತಾ ಇಲ್ವಾ ನಾವೇ ಅನ್ಕೊಂಡಿರ್ತೀವಿ. ಅಲ್ಲಿ ತನಕ ಹೋಗೋದೇ ಬೇಡ, ನಾವು ಮಾಡಿದ್ದೊಂದು ಸರತಿ ಅವಲೋಕನ ಮಾಡಿಬಿಟ್ರೆ ಸಾಕು. ಅದಕ್ಕೆ ಹೊರಗಡೆ ಯೋಗಕ್ಕೆಲ್ಲ ಕ್ಲಾಸಿಗೆ ಹೋದಾಗ ಹೊರಪಾಟ್ ಅದನ್ನೇ ಮಾಡ್ತಾರೆ. ಧ್ಯಾನ, ಮೆಡಿಟೇಷನ್ ಅನ್ನೋ ಹೆಸರಲ್ಲಿ ಇವರಿಂದ ಒಂದಿಷ್ಟು ಫೀಸ್ ತಗೊಂಡು ಅದು ಕೊಟ್ಟಿದ್ದಕ್ಕಾದ್ರೂ ಇವನಲ್ಲಿ ಕೇಳ್ತಾನೆ. ಅವ್ರು ಹೇಳಿದ್ದು ಇಲ್ಲೂ ಉಪನ್ಯಾಸರು ಅದನ್ನೇ ಹೇಳ್ತಿರೋದು, ಯಾರು ಕೇಳಲ್ಲ. ಅಲ್ಲಿ ಯೋಗಕ್ಕೆ ಹೋದ್ರೆ ಅವರು ಹೇಳ್ತಾರೆ ಇಷ್ಟು ಕೊಡ್ಬೇಕು, ಇಷ್ಟು ಮಾಡ್ಬೇಕು ಅಂತ ಹೇಳಿ. ಅವಾಗ ಏನು ಉತ್ಸಾಹ ಇರುತ್ತೆ ಅವರಿಗೆ. ವಿಷಯ ಅಷ್ಟೇನೆ, ಏನು ಬೇರೆ ಇಲ್ಲ. ಹಂತವಾಗಿ ಅದು ಏನಾಗುತ್ತೆ, ನಾವು ನಮ್ಮ ಬೆಳವಣಿಗೆಯನ್ನು ಕಾಣಬಹುದು. ಇವತ್ತು ಹೇಳಿದ್ದಾರೆ, ನಾಳೆಯಿಂದ 12 ಪ್ರಾಣಾಯಾಮ ಹೇಳಿದ್ದಾರೆ. 12, 24, 32, 36 ಅಂತ ಹೇಳಿದ್ದಾರೆ. ಏರಿಸ್ಕೊಂಡು ಹೋಗೋದು ಹೇಳಿದ್ದಾರೆ ಅಂತ ಹೇಳಿ ಒಮ್ಮೆಲೆ ಕುಂಭಕವನ್ನು 36 ಮಾಡ್ಲಿ ಆಗಲ್ಲ. ಶ್ರೇಷ್ಠ ಪಕ್ಷ ಎಲ್ಲ ಹೌದು, ಇಲ್ಲ ಅಂತನಲ್ಲ. ಆದ್ರೆ ಎಲ್ಲದಕ್ಕೊಂದು ಕ್ರಮ ಇದೆಯಲ್ಲ, ಕ್ರಮ ಬಿಟ್ಟು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ಮೊದಲು ಉಸಿರಾಡೋದಕ್ಕೆ ನಮ್ಮ ದೃಷ್ಟಿ ಸರಿಯಾಗಿದೆಯಾ, ಅಲ್ಲಿ ನಮ್ಮ ಏಕಾಗ್ರತೆ ಇದೆಯಾ. ಅದಾದ ಮೇಲೆ ಆ ರೇಚಕ, ಪೂರಕ, ಕುಂಭಕ. ಅದಾದ್ಮೇಲೆ ಒಂದ್ ಕಡೆ ಕೂತ್ಕೊಂಡು ಹೇಳಿದೆ, ಸಮಂಕಾಯ ಶಿರೋಗ್ರೀವ ದಾರಿಯಿಂದ ಧರ್ಮಸ್ಥಿರ ಕೃಷ್ಣಾಜಿನ ಹಾಕೋದು ಎಲ್ಲ ಕೂತ್ಕೊಳ್ರಿ. ನಿಮ್ಗೆ ಎಲ್ಲೆಲ್ಲಿ ದೇವರಿಗೆ ಹೆಂಗೆ ಯಥಾಶಕ್ತಿ ಕೊಟ್ಟಿದ್ದಾರೋ ಅಲ್ಲಿ ಕೂತ್ಕೊಳ್ರಿ. ಆಮೇಲೆ ಧ್ಯಾನ. ಮನಸ್ಸಿನ ಏಕಾಗ್ರತೆನೇ ಇರಲ್ಲ ಅಂದ್ರೆ ಇನ್ನೇನು. ಹಾಗೇನಾದ್ರೂ ನೀವು ಒಂದು ವೇಳೆ 5 ನಿಮಿಷ ಮಾಡಿದ್ರೇನೆ ಅದನ್ನೇ ತಂವಿದ್ಯಾ ದುಃಖ ಸಂಯೋಗ ವಿಯೋಗ, ಅಷ್ಟೇ ನಿಮ್ಮ ಮನಸ್ಸು ಒಂದು ಕಡೆ ಏಕಾಗ್ರವಾಗಿ ಹೊರಗಡೆ ಹೋಗದೆ ಚಂಚಲವಾಗದೆ ಇದ್ರೆ ಅಷ್ಟೇ ಮನಸ್ಸಿಗೊಂದು ನೆಮ್ಮದಿ ಅಂತ ಜಗತ್ತು ಅನುಭವಿಸ್ತಾ ಇದೆ. ಹಂಗಿದ್ದಾಗ ಯಾವ ಮಾರ್ಗದಲ್ಲಿ ಪರಮಾತ್ಮ ಬಾ ಅಂತ ಹೇಳಿದ್ದಾನೋ ಹಾಗೆ ಹೋಗಿ ಹಂಗೆ ಇದ್ದು, ಅವಾಗ ಬರೀ ಇಂಥ ಲೌಕಿಕವಾದ ದುಃಖ ಸಂಯೋಗ ವಿಯೋಗ ಅಷ್ಟೇ ಅಲ್ಲ, ಸಾಂಸಾರಿಕವಾದ ದುಃಖ ಸಂಯೋಗಕ್ಕೆ ಪರಮಾತ್ಮ ಭಂಗವನ್ನು ತಂದು ತನ್ನ ಮೋಕ್ಷಾದಿ ಪುರುಷಾರ್ಥವನ್ನು ಕೊಡ್ತಾನೆ. ಅದಕ್ಕೆ ಏನೇ ಧ್ಯಾನವನ್ನು ಮಾಡಬೇಕಾದರೂ ಮುಖ್ಯವಾದ ಅಂಶ ಯಾವುದು ಅವರಲ್ಲಿ ಇರಬೇಕಾದದ್ದು? ಸನಿಶ್ಚಯೇನ ಯೋಗವ್ಯ ಯೋಗೋ ನಿರ್ವಿಣ್ಣ ಚೇತಸ. ನಿರ್ವಿಣ್ಣ ಚೇತಸ, ವೈರಾಗ್ಯವನ್ನು ಇಟ್ಟುಕೊಂಡು ಧ್ಯಾನವನ್ನು ಮಾಡಬೇಕು. ವೈರಾಗ್ಯ ಅಂತಂದ್ರೆ ಬೇರೆ ವಿಷಯಗಳಲ್ಲಿ ಮನಸ್ಸನ್ನ ಹಾಕದೆ ಅವನು ಧ್ಯಾನಕ್ಕೆ ಕೂಡಬೇಕು. ಎಲ್ರಿಗೂ ಕೂಡ ಅದೇ ಪ್ರಶ್ನೆ ಬರುತ್ತೆ, ಮನಸ್ಸನ್ನು ಹೆಂಗ್ರಿ ತೆಗೆಯೋದು? ಕಷ್ಟ ಅಲ್ಲ ಅಂತ.
ಅವೆಲ್ಲ ತಗೊಳ್ತಾನೆ ಪರಮಾತ್ಮನೇ ಮುಂದೆ. ಅದನ್ನೇ ಹೇಳ್ತಾನೆ ಇಲ್ಲಿ, ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಶ್ಶನೈರು ಪರಮೇ ಬುದ್ಧ್ಯಾ ಧೃತಿಗೃಹೀತಯ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತೆಯೇ. ಎಲ್ಲರಿಗಿರೋ ದೊಡ್ಡ ಸಮಸ್ಯೆ ಆದ್ರೆ ಹೆಂಗೆ ನಮ್ಮ ಮನಸ್ಸನ್ನ ವಿಷಯಗಳಿಂದ ತೆಗೆಯುವುದು, ಅದನ್ನೇ ಹೇಳ್ತಾ ದೇವರಿಗೆ. ತೆಗೆಯೋದಕ್ಕೆ ಮುಂಚೆ ಅದು ಹ್ಯಾಕ್ ಬರುತ್ತೆ ಅಂತ ಫಸ್ಟ್ ಇಟ್ಕೋ. ಹೋಗ್ಬೇಕಲ್ಲ ಮನಸ್ಸಲ್ಲಿ, ಹೋಗ್ಬೇಕಂತಾನೆ ತೆಗೆಯೋದು. ಹೋಗುತ್ತೆ ಹೇಗೆ? ಸಂಕಲ್ಪ ಪ್ರಭವ ಕಾಮಾನ್, ಈ ವಸ್ತುವಿನಿಂದ ನನಗೊಂದು ಫಲವಿದೆ ಅಂತ ಅನ್ಕೊಂಡು ಕೆಲಸ ಮಾಡಿ, ಅಲ್ಲಿ ನಾವೇನ್ ಹೇಳ್ತೀವಿ, ಇದರಿಂದ ನಮಗೊಂದು ಸುಖ ಬರುತ್ತೆ ಅಂತ ಅನ್ಕೊಂಡು ಮನಸ್ಸಿಡ್ತೀವಿ. ಮನಸ್ಸಿಡೋದೇ ಆಗ್ತಾನೆ, ಇಲ್ಲಾಂದ್ರೆ ಮನಸ್ಸೇ ಆಗಿರ್ತೀವಿ. ಸಂಕಲ್ಪ ಪ್ರಭವ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ, ಮೊದಲ ಅದು ಇಡೋದನ್ನು ಬಿಡು ಅಂತ. ಆಮೇಲೆ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ, 2ನೇ ಅಧ್ಯಾಯದಲ್ಲಿ ಇವೆಲ್ಲ ತಗೊಂಡಿದ್ದಾರೆ ಪರಮಾತ್ಮ. ಒಮ್ಮೆಲೆ ಮನಸ್ಸನ್ನ ನಿಯಂತ್ರಣ ಮಾಡಕ್ಕಾಗಲ್ಲ. ಕಣ್ಣು, ಕಿವಿ, ಮೂಗು, ಪುಟ್ಟದೇನಿರುತ್ತೆ ಅದನ್ನು ಒಂದು ಹತೋಟಿಗೆ ತಗೋ. ಯಾವರಿಂದ ಹತೋಟಿಗೆ ತಗೊಳ್ಳೋದು? ಮನಸ್ಸಿಂದ ಹತೋಟಿಗೆ ತಗೋ. ಇವತ್ತು ನಾನು ಕೆಟ್ಟದ್ದನ್ನ ನೋಡಲ್ಲ, ಅಷ್ಟು ಮಾಡು. ಕೇಳೋದು, ತಿನ್ನೋದು ಅದೆಲ್ಲ ಆಮೇಲೆ ನೋಡ್ಕೊ. ಒಂದನ್ನು ನಿಯಂತ್ರಣ ಮಾಡೋದು ಕಲ್ತ್ಕೊ. ಜೀವನದಲ್ಲಿ ನಾನಿನ ಮೇಲೆ ಯಾವುದೇ ರೀತಿಯಾದ ದುಷ್ಟರ ಮಾತುಗಳನ್ನು ಕೇಳಲ್ಲ. ಒಂದನ್ನು ಪಾಲಿಸು, ಒಂದೊಂದೇ ಪಾಲಿಸ್ಕೊಂಡು ಬಾ. ಅದು ಕಣ್ಣು, ಕಿವಿ, ಮೂಗು, ಬಾಯಿ, ಅದೆಲ್ಲವನ್ನ ನಿಯಂತ್ರಣ ಮಾಡೋದು ಹಾಗೆ ಮನಸ್ಸೈವ. ನಿನ್ನ ಮನಸ್ಸಿನಿಂದ ಅದನ್ನು ಮಾಡಬೇಕು, ಬೇರೆ ಏನಿಲ್ಲ ದಾರಿ. ಸರಿ, ಇದೆಲ್ಲ ನಾನು ಕೂತ್ಕೊಳ್ತೀನಿ ಏಕಾಂತದಲ್ಲಿ, ಯಾವುದು ನೋಡಲ್ಲ, ಯಾವುದು ಕೇಳಲ್ಲ, ಎಲ್ಲ ಸರಿ. ಮನಸ್ಸೆಲ್ಲಾ ಕಡೆ ಓಡಾಡ್ತಾ ಇರುತ್ತಲ್ಲ, ಅದೇ ಹೇಗೆ ಬರ್ತೇನೆ? ಅದೇ ಹೇಳ್ದ, ಒಮ್ಮೆಲೆ ಆಗಲ್ಲ ಅರ್ಜುನ. ದೇವರೇ ಹೇಳಿದ, ನಾನು ಇವತ್ತು ಕೇಳಿದೆ ನಾಳೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಹೇಗೆ ಮಾಡಬೇಕು? ಶನೈಹಿ ಉಪರಮೇತ್ ಬುದ್ಧಿಯ, ಮೆಲ್ಲಗೆ ಮೆಲ್ಲಗೆ ಮಾಡ್ಕೊಂಡು ಬರಬೇಕು. ಯಾಕಂದ್ರೆ ಏನು, ಇವತ್ತಲ್ಲ ನಾವು ಸಂಸಾರ ಶುರು ಮಾಡಿರೋದು, ಅನಾದಿ ಕಾಲದಿಂದ ಬಂದಿದ್ದೀರಿ. ನಮ್ಮ ಮನಸ್ಸಿನ ಮೇಲೆ ಅದು ಎಟ್ಟೆಟ್ಟು ಹತ್ಕೊಂಡಿದೆಯೋ ಗೊತ್ತಿಲ್ಲ. ಅದೆಲ್ಲವನ್ನ ಒಂದೇ ದಿನ ಕಿತ್ತಾಕ್ತೀನಿ ಅಂತಂದ್ರೆ ಸಾಮರ್ಥ್ಯ ಇಲ್ಲ ಅಷ್ಟು ನಮಗೆ. ಅದಕ್ಕೆ ಹೇಗೆ ಮಾಡಬೇಕು? ಶನೈಹಿ ಉಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ. ಬುದ್ಧಿಯ ತಲೆ ಉಪಯೋಗಿಸ್ಬೇಕು. ಎಂಥ ತಲೆ? ಧೃತಿಗೃಹೀತಯ, ಧಾರಣೆಯಿಂದ ಕೂಡಿದ ಬುದ್ಧಿ. ಧಾರಣೆಯಿಂದ ಕೂಡಿದ ಬುದ್ಧಿ ಅಂತಂದ್ರೆ ಧ್ಯಾನದ ಹಿಂದಿನ ಅವಸ್ಥೆ ಧಾರಣ. ಒಮ್ಮೆಲೆ ನಿಮಗೆ ಧ್ಯಾನ ಮಾಡಕ್ ಆಗಲ್ಲ. ಅವಾಗ ಏನ್ ಮಾಡ್ತೀರಿ? ಹೇಳಿದ್ದಾರೆ ಆಚಾರ್ಯರೇ, ಒಂದೊಂದೇ ಅಂಗವನ್ನ ಚಿಂತನೆ ಮಾಡೋದನ್ನ ಧಾರಣ. ಅದನ್ನೇ ಸ್ಮೃತಿ ಹೇಳೋದಂದ್ರೆ ಖಂಡ ಸ್ಮೃತಿ ಧಾರಣಾಸ್ಯ ಅಖಂಡ ಧ್ಯಾನ ಮುಚ್ಯತೆ. ತುಂಡು ತುಂಡಾಗಿ ಪರಮಾತ್ಮನ ಸ್ಮರಣೆ ನಮಗೆ ಆಗ್ತಿತ್ತು ಅಂತಂದ್ರೆ ಅದನ್ನ ಧಾರಣೆ ಅಂತ ಕರೀತಾರೆ. ಅದು ತುಂಡಾಗದೆ, ಹಿಂದೆ ಹೇಳಿದಂತೆ ತೈಲ ಧಾರೆಯಂತೆ ಅಖಂಡವಾಗಿತ್ತು ಅಂತಂದರೆ ಅದನ್ನೇ ಧ್ಯಾನ ಅಂತ ಕರೀತಾರೆ. ಮನಸ್ಸನ್ನ ದೇವರಲ್ಲಿ ಇಡಬೇಕು, ವಿಷಯದಿಂದ ತೆಗಿಬೇಕು. ಒಮ್ಮೆಲೆ ತೆಗಿಯಕ್ಕಾಗಲ್ಲ, ಒಮ್ಮೆಲೆ ಇಡಕ್ಕೂ ಆಗಲ್ಲ. ಮಾಡೋದು ಹೇಗೆ? ಶನೈ ಉಪರಮೆ, ಒಂದೊಂದಾಗೆ ಹೆಜ್ಜೆಯನ್ನು ಇಡುತ್ತಾ ಮೆಲ್ಲಗೆ. ಅದನ್ನೇ ಇಂಗ್ಲಿಷ್ ಹೇಳೋದು ಸ್ಲೋ ಆಗಿ. ಶನೈ ಉಪರಮೆ, ಒಮ್ಮೆಲೆ ಮಾಡಕ್ಕಾಗಲ್ಲ. ಹೀಗೆ ತಾನು ಪ್ರಯತ್ನವನ್ನ ಪಡ್ತಾ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇ. ಆತ್ಮಸಂಸ್ಥಂ ಮನಃ ಕೃತ್ವ, ಆಮೇಲೆ ತನ್ನ ಮನಸ್ಸನ್ನ ಆತ್ಮಸಂಸ್ಥೆ ಪರಮಾತ್ಮನಲ್ಲಿ ಇಡುವವನಾಗಬೇಕು. ಎಲ್ಲರೂ ಅದೇ ತಾನೇ ಪ್ರಶ್ನೆ, ಒಮ್ಮೆಲೆ ಹೆಂಗೆ ತೆಗಿಯಕ್ಕಾಗತ್ತೆ ಅಂತಂದ್ರೆ ದೇವರೇ ಹೇಳಲ್ಲ, ಒಮ್ಮೆಲೆ ತೆಗಿಯಕ್ಕಾಗಲ್ಲ, ಮೆಲ್ಲಿಗೆ ತೆಗಿ, ಒಂದೊಂದಾಗೆ ತೆಗಿ. ಅದಕ್ಕೆ ತಾನೇ ನಮ್ಮ ಬಹಳ ಚೆನ್ನಾಗಿದೆ ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಇದ್ರೆ, ವ್ರತ ನಿಯಮಾದಿಗಳೆಲ್ಲ ಮಾಡಿಸ್ತಾರಲ್ಲ ನಮ್ಮ ಕೈಯಲ್ಲಿ. ಯಾಕೆ ಮಾಡಿಸ್ತಾರೆ? ಶನೈರುಪರಮೇತ್, ಕೈಯಾಗ ಹೋದಾಗ ಇದನ್ನು ಬಿಡ್ರಿ ಅಂತಂತಾರೆ. ಯಾವ್ದಾದ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ? ಬಿಡ್ರಿ, ಈ ವಸ್ತುವಿನಲ್ಲಿ ನಿಮ್ಮ ಮನಸ್ಸನ್ನ ತೆಗಿರಿ. ಅದ ಮೇಲೂ ಅದರ ಮೇಲೆ ಮನಸ್ಸಿಟ್ರೆ ಪ್ರಕ್ರಿಯೆಗೆ ಅರ್ಥ ಇಲ್ಲ.
ಇವೆಲ್ಲ ಹೇಳಿರೋದೇ ನಮ್ಮ ಚಾತುರ್ಮಾಸದಲ್ಲಾಗಲಿ ಮತ್ತೊಂದರಲ್ಲಾಗಲಿ. ಇನ್ನೊಂದೇನು ನಿಯಮ ಅಂತಂದ್ರೆ ಚಾತುರ್ಮಾಸದಲ್ಲಿ ಮಾತ್ರ ಹಾಗೆ ತಿನ್ಬೇಕಂತೇನಿಲ್ಲ. ಈಗಲೂ ನಾವು ಅದನ್ನು ಮಾಡಬಹುದು, ಮಾಡಲ್ಲ ಅಷ್ಟೇ. ಕೆಲವರು ಇದ್ದಾರೆ ಮಾಡೋರು, ನಾವು ಈ ವಸ್ತುವನ್ನು ತಿನ್ನಲ್ಲ, ಪ್ರಸಿದ್ಧ ಹೇಳಬೇಕು ನಾವು ಆಲೂಗಡ್ಡೆ ತಿನ್ನಲ್ಲ, ಅವ್ರು ತಿನ್ನಲ್ಲಪ್ಪ ಬೇಡ. ಕೆಲವರು ಮೆಣಸಿನ್ಕಾಯಿ ತಿನ್ನಲ್ಲ, ಆಶ್ಚರ್ಯ ಆಗುತ್ತೆ ಅಂತ ಕೇಳಿದ್ರೆ. ನಾವು ತಿನ್ನಲ್ಲಪ್ಪ, ಇರೋ ಒಂದು 3 ವರ್ಷ ಸರಿಯಾಗಿ ಬದುಕಿದ್ರೆ ವರ್ಷಕ್ಕೆ ಒಂದು ತರಕಾರಿ ಬಿಡ್ತೀನಿ ಅಂತ ಅನ್ಕೊಂಡ್ರು ಅವ್ನು ಎಷ್ಟೋ ಬಿಟ್ಟಂಗಾಗೋಗುತ್ತೆ. ಬಿಡಲ್ಲ. ನಮ್ಮಲ್ಲಿ ಬಿಡೋದ್ರ ಉದ್ದೇಶ ಮನಸ್ಸಿಗೆ ಹತ್ತಿದ ಅದಕ್ಕೆ ಸಂಬಂಧಪಟ್ಟ ಕಾಮನಾದಿಗಳನ್ನ ಬಿಡೋದೇ ತಾತ್ಪರ್ಯವೇ ಹೊರತು ಅದೇ ಡಂಬಾಚಾರಕ್ಕೋ ಮತ್ತೊಂದಕ್ಕೋ ಅಲ್ಲ ಅಲ್ಲಿ ಹೇಳಿರೋದು. ಅದಕ್ಕೆ ದೇವರೇನು ಒಂದೇ ದಿನ ಎಲ್ಲ ಬಿಡೋದ್ರೆ ನಿನ್ಗೆ ಆಗಲ್ಲ. ನಾನಿವಾಗ ಹೇಳಿದ್ದು ಆಹಾರದ್ದು ಜಿಹ್ವೇಂದ್ರಿಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ. ಅದರಂತೆ ಕಿವಿಗೆ ಸಂಬಂಧಪಟ್ಟಿದ್ದಿದೆ, ಎಲ್ಲದಕ್ಕೂ ಸಂಬಂಧಪಟ್ಟಿದ್ದೇ ಇದೆ ವಿಷಯಗಳು. ಆದ್ದರಿಂದ ಅದೆಲ್ಲ ಒಂದೇ ದಿನಕ್ಕೆ ಬಿಡ್ತೀನಿ ಅಂದ್ರೆ ಆಗೋದಲ್ಲ ಅರ್ಜುನ. ಶನೈ ಉಪರವೇ ಬುದ್ಧ್ಯಾ ಧೃತಿ ಗೃಹೀತಯ. ಧೈರ್ಯ ಮಾಡಬೇಕಾಗತ್ತೆ ಅದಕ್ಕೆಲ್ಲ ಅಂತಾರೆ ದೇವರು. ಧೃತಿ ಅಂದ್ರೆ ಧೈರ್ಯ ಅಂತ ಅರ್ಥ. ಸಾಲದಲ್ಲಿ ಇವನಿಗೆ ಅಷ್ಟೆಲ್ಲ ಬಿಡಕ್ ಧೈರ್ಯ ಎಲ್ಲಾಗತ್ತೆ ಅವೆಲ್ಲ ಬಿಟ್ಬಿಟ್ರೆ. ವಸ್ತುತಃ ಏನು ಗೊತ್ತಾ, ಮೆಣಸಿನಕಾಯಿ ಬಿಟ್ರೆ ಆರೋಗ್ಯವಾಗಿರ್ತಾನೆ ಮನುಷ್ಯ. ಮೆಣಸಿನಕಾಯಿ ಅನ್ನೋ ಪದಾರ್ಥ ಇದೆಯಲ್ಲ, ಅದರಲ್ಲಿ ಗುಣಾಂಶವೇ ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಮೆಣಸಿನಕಾಯಿ ಅನ್ನೋ ಪದಾರ್ಥವನ್ನ ಬಿಟ್ಟ ಮಾತ್ರಕ್ಕೆ ಇವನ ಆರೋಗ್ಯದಲ್ಲಿ ಏನೋ ಬಹಳ ಅಧಪತನ ಕಾಣ್ತಾನೆ ಅಂತ ಇಲ್ಲ. ಇನ್ನು ಪ್ರತ್ಯುತ ಬಹಳ ಅನುಕೂಲ ಆಗುತ್ತೆ ದೇಹಕ್ಕೆ ಅಂತಿದೆ. ಲಿವರ್ ಮುಂತಾದವುಗಳು ಅವೆಲ್ಲ ಬಹಳ ಖುಷಿಯಾಗಿರುತ್ತಂತೆ. ಅದು ಬಂತು ಅಂದ್ರೆ ಬಂತಪ್ಪ ಇದು ಒಂದು ತಲೆ ಬಿಸಿ ಮಾಡ್ಕೊಂಡು ನೋಡ್ತಾ ಇರುವಂತದ್ದು. ಈಗ ಕರ್ದಿದ್ದು ಯದ್ವಾ ತಿಂದ್ರೆ ಎಲ್ಲರಿಗೂ ಗೊತ್ತಿರೋದಿಲ್ಲ, ಅದೇ ದೊಡ್ಡ ವಿಷಯ ಇಲ್ಲ. ಯದ್ವಾ ಸಕ್ಕರೆ ತಿಂದ್ರೆ, ಮೆಣಸಿನಕಾಯಿ ಖಾರ ತಿಂದ್ರೆ ಪ್ರತ್ಯಕ್ಷವಾಗಿ ಅವ್ರಿಗೆ ಅಸಿಡಿಟಿ ಆಗುತ್ತೆ. ಗೊತ್ತಿರೋದೇ ಇಲ್ಲ. ಅಸಿಡಿಟಿ ಅಂದ್ರೆ ಏನು, ಒಳಗಿರೋ ಅಂಗಾಂಗಗಳು ನಮ್ಮ ಹೆಸರು ತಲೆ ಚಚ್ಕೊಳ್ಳೋದು ಅಂತ ಅರ್ಥ. ಬಂತು ಒದ್ದಾಡಿಸ್ತಾ ಇದ್ದಾನೆ, ಏನು ಮಾಡೋದು, ಇದನ್ನು ಜೀರ್ಣ ಮಾಡ್ಬೇಕಲ್ಲ ಅಂತ ಹೇಳಿ ಅವ್ರು ತ್ರಾಸ ಪಟ್ಟುಬಿಡ್ತಾರೆ. ಅದರಿಂದ ಅವ್ರು ತಿನ್ಲೇಬೇಕಂತ ಎಲ್ಲೂ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಡಾಕ್ಟರ್ ಹೇಳ್ತಾರೆ ಬಿಡ್ರಿ, ಶುಗರ್ ಬಂದಿದೆ ಸಕ್ಕರೆ ಬಿಡ್ರಿ. ಇಷ್ಟ ಇದೆಯೋ ಬಿಟ್ಟಿದೆಯೋ ದೇವರೇ ಕಡೆಗೆ ಏನ್ ಮಾಡ್ತಾರೆ, ಶನೈರು ಪರಮೇದ್ ಬುದ್ಧಿಯ ಧೃತಿಗೃಹೀತಯ. ಯಾಕ ರೋಗಗಳನ್ನು ಇಟ್ಟ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸರ್ತಿ. ದೇವರು ಈ ಮನುಷ್ಯನಿಗೆ ರೋಗಗಳು ಯಾಕೆ ಕೊಟ್ಟ, ಇವನು ಹಂಗೆ ಬಿಡಲ್ಲ. ಭಾರಿ ತಿನ್ನೋ ಆಸೆ ಜಾಸ್ತಿ ಇವನಿಗೆ. ಏನಾರು ಇಂಥವು ಕೊಟ್ರೆ ಏನು ಮಾಡ್ತಾನೆ, ಅದ್ರ ಮೇಲೆ ಏನೋ ಧೃತಿಗೃಹೀತಯ ಧೈರ್ಯ ಮಾಡಿ ಬಿಡ್ತಾನ ಅವಾಗ. ಬೈ ಫೋರ್ಸ್. ಅದರಿಂದ ದೇವರು ನಮಗೆ ಏನು ಕೊಟ್ಟರು ಅದು ಸಾಧನಕ್ಕೆ ಅನುಕೂಲ ಆಗುತ್ತೆ ಅಂತ ಭಗವದ್ಗೀತಾ. ತುಂಬಾ ದೊಡ್ಡ ಉಚ್ಚ ಮಟ್ಟದ ಚಿಂತನೆ ತರಿಸ್ಕೊಂಡ್ಬಿಡುತ್ತೀವೆಲ್ಲ. ದೇವರು ನಮಗೆ ಕಾಮಕ್ರೋಧಗಳನ್ನ ಕೊಟ್ರೆ ಅದನ್ನ ಹೆಂಗ್ ಬಳಸ್ಕೊಳ್ಳೋದು, ದೇವರು ನಮಗೆ ರೋಗಾಧಿಪತ್ರವ ಕೊಟ್ರೆ ಅದನ್ನ ಹೆಂಗೆ ಚಿಂತನೆ ಮಾಡೋದು. ಅಂದ್ರೆ ನಿಮಗೆ ಏನೇ ಅಂಶಗಳು ದೇವರು ಕೊಟ್ಟರೂ ಕೂಡ ಲೋಕದೃಷ್ಟಿಯಲ್ಲಿ ಅದು ಎಷ್ಟೇ ಋಣಾತ್ಮಕವಾಗಿದೆ ಅಂತ ನಿಮಗೆ ಅನಿಸಿದ್ರು, ಈ ಗೀತೆಯನ್ನು ನಮ್ಮ ಮನಸ್ಸನ್ನು ತಗೊಂಡಿದ್ವಿ ಅಂತಂದ್ರೆ ನಿಮಗೆ ಆ ಋಣಾತ್ಮಕ ಚಿಂತನೆಯೇ ಬರಲ್ಲ. ಈ ಧ್ಯಾನ ಯೋಗದಲ್ಲಿ ಇವೆಲ್ಲ ಬರುತ್ತೆ ನಮಗೆ. ದೇವರು ನಮ್ಗೆ ರೋಗ ಯಾಕೆ ಕೊಟ್ಟ, ಬಿಡಿಸ್ಲಿಕ್ಕೆ ಕೊಟ್ಟ. ನೀವೇ ಮೊದಲೇ ಬಿಟ್ಟಿದ್ರೆ ಯಾರು ಸರಿಯಾಗಿ ಎಕ್ಸಾಮ್ ಸರಿಯಾಗಿ ಯಾರು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿರಲ್ಲ, ಒಂದ್ ಏಟ್ ಹಾಕ್ತಾರೆ, ನೋವಾಗುತ್ತೆ. ಬರ್ಕೊಂಡ್ ಬಂದಿದ್ರೆ ಸರಿಯಾಗಿ ಆ ವಸ್ತುವಿನ ಮೇಲೆ ನೀವು ಅಭಿಮಾನ ಇಟ್ಕೊಂಡಿದ್ದು ತಾನೇ ಅದೆಲ್ಲ ಬಂದದ್ದು. ಅದು ಈ ಜನ್ಮದ್ದೇ ಆಗ್ಬೇಕಂತಿಲ್ಲ, ಮತ್ತೆ ಆ ಕರ್ಮಗಳ ಅನೇಕ ಜನ್ಮದ್ದು ಇರುತ್ತೆ ಮತ್ತೆ. ಆದ್ದರಿಂದ ಇವೆಲ್ಲ ದೇವರು ನಮಗೆ ಏನೇನು ಕೊಡ್ತಾನೋ ಪ್ರತಿಯೊಂದು ಅಂಶವೂ ಕೂಡ ಯಾವ್ದು ಕಾರಣ, ನಮ್ಮ ಸಾಧನೆಗೆ ಕಾರಣ ಆಗುತ್ತದೆ. ಆದ್ರೆ ಈ ಅಂಶ ನಮಗೆ ಹಾಗೆ ಇದ್ರೂ ಬರಲ್ಲ. ಇವೆಲ್ಲ ಕೇಳ್ತಾ ಇದ್ರೆ ಏನಾಗುತ್ತೆ, ಹೌದಲ್ಲ ಯಾಕೆ ಇವೆಲ್ಲ ಕೊಟ್ಟ, ರೋಗಾಧಿಪದ್ರವ, ಸಾಂಸಾರಿಕ ಕ್ಲೇಶಗಳು. ಅದಕ್ಕೆ ಗಾದೆಯನ್ನು ಸಂಕಟ ಬಂದಾಗ ಅವಾಗ ಅದು ನೆನಪಾಗತ್ತೆ ನಮ್ಮೆಲ್ಲರಿಗೂ ಕೂಡ. ಒಮ್ಮೆಲೆ ಬಿಡಲ್ಲ, ಆರಾಮಿದ್ದವನು ಒಮ್ಮೆಲೆ ಬಿಡಬೇಕು ಅಂತ ತಾತ್ಪರ್ಯ. ಅದಕ್ಕೆ ಶನೈರು ಪರಮೇ ಬುದ್ಧ್ಯಾ ಪ್ರತಿಗೃಹೀತಯ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತೆಯೇತ್. ಹೀಗೆ ಆ ಪರಮಾತ್ಮ ಹೇಗೆ ಮನಸ್ಸನ್ನ
ಬೇರೆ ವಸ್ತುಗಳಿಂದ ತೆಗಿಬೇಕು. ತೆಗೆಯೋದರ ಆಂತರ್ಯ ಏನು ಅನ್ನೋದನ್ನ ತಿಳಿಸಿ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇ. ಇಲ್ಲಿ ನಿಲ್ಲಿಸ್ತಾನೆ. ಧ್ಯಾನವನ್ನು ಹೇಳಿದ್ದೀನಲ್ಲಪ್ಪ ನೋಡಿ, ಈ ರೀತಿ ಮಾಡಬೇಕು. ಹೇಗೆ? ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ. ಈ ಮಾತಂತೂ ಸತ್ಯನೇ. ಮನಃ ಚಂಚಲಂ ಅಸ್ಥಿರಂ, ಒಂದು ಕಡೆ ಸ್ಥಿರವಾಗಿರಲ್ಲ. ನೀ ಕೂತ್ರು ದೇಹ ಒಂದು ಕಡೆ ಕೂಡ್ಬೋದಷ್ಟೇ, ಅದು ಓಡಾಡ್ತಾನೆ ಇರುತ್ತೆ, ಅದು ಚಂಚಲನೆ, ಅದು ಸ್ಥಿರ ಅಲ್ಲ. ಎಲ್ಲೆಲ್ಲಿ ಓಡುತ್ತಿದ್ರು ಕೂಡ ತತಸ್ತತೋ ನಿಯಮ್ಯೇತತ್, ಅಲ್ಲಲ್ಲಿಂದ ಆ ಮನಸ್ಸನ್ನ ಎಳ್ಕೊಂಡು ಬಂದು ಆತ್ಮನ್ನೇವ ವಶಂನಯೇ, ನಿನ್ನ ಅಧೀನದಲ್ಲಿ ಇಟ್ಕೋಬೇಕು. ಅದನ್ನ ನಿನ್ನ ಅಧೀನದಲ್ಲಿ ಅಂತಂದ್ರೆ ಪರಮಾತ್ಮನಲ್ಲಿ ಅದನ್ನು ತಂದು ನಿಲ್ಲಿಸಬೇಕು. ಆ ಒಂದು ಅಂಶಕ್ಕೋಸ್ಕರವೇ ಇದೆಲ್ಲ ನಾವು ಧ್ಯಾನ ಯೋಗವನ್ನು ಹೇಳಿದ್ದು. ಇದೆಲ್ಲವನ್ನ ಕೇಳಿ ನಮ್ದಲ್ಲ ಅಂತ ತಪ್ಪಿಕೊಳ್ತೇವೆ ಒಂದ್ಸರ್ತಿ. ಆದ್ರೆ ಹಾಗಲ್ಲ. ನಾವೇನ್ ಮಾಡಬೇಕು? ಪ್ರಯತ್ನವನ್ನ ಮಾಡಿದ್ದಾದ್ರೂ ಶುರು ಮಾಡಬೇಕು. ಉಸಿರಾಡೋದಾದ್ರೂ ಸ್ವಲ್ಪ ನಾವು ದೃಷ್ಟಿ ಬೀರ್ಬೇಕಾಗತ್ತೆ ಅಷ್ಟೇ. ನಾಳೆಯಿಂದ ಬೆಳಗಾಗೆದ್ದು ಹೇಳಿದ್ದಾರೆ ಯಾವಾಗ ಹೇಳೋದು. ನಿಜವಾಗಿಯೂ ಕೂಡ ಯೋಗಶಾಸ್ತ್ರದಲ್ಲಿರೋ ಮಾತಿದು. ಧ್ಯಾನಾದಿಗಳನ್ನ ಯಾವಾಗ ಮಾಡಬೇಕು? ಬ್ರಾಹ್ಮಿ ಮುಹೂರ್ತ ಚೋತ್ಸಾಯ ಆಗಲೇ ಮಾಡಬೇಕು. ಇನ್ನೊಂದು ಏನು ಹೇಳ್ತಾರೆ, ಕೆಲವರು ಹೆಣ್ಣು ಹೇಳ್ತಾರೆ ಅಂತಂದ್ರೆ ಆ 3:15ರಿಂದ ಆ 4:15 ಏನಿರುತ್ತೆ ಅದಿನ ಬ್ರಾಹ್ಮಿ ಮುಹೂರ್ತಕ್ಕೂ ಹಿಂದಿನ ಮುಹೂರ್ತ. ಅದು ಆ ಮುಹೂರ್ತದಲ್ಲಿ ನೀವೇನು ಚಿಂತನೆ ಮಾಡ್ತಿರೋ ಅದೆಲ್ಲವನ್ನ ಸತ್ಯ ಮಾಡ್ತಾರೆ ದೇವರು ಅಂತ. ಸಾಮಾನ್ಯವಾಗಿ ದೇವರ ಹತ್ರ ನಾವು ಬೇಡಕ್ಕೆ ಹೋಗ್ತೀವಿ. ಲೋಕದಲ್ಲಿರೋ ನಿಯಮ ಹಾಗೆ. ಅಂದ್ರೆ ಹೋಗೋಕ್ಕೂ ಮುಂಚೆನೆ ನಮ್ಮ ಮನಸ್ಸಿನಲ್ಲಿ ಅದು ಸಿದ್ಧ ಆಗಿರುತ್ತೆ. ಬ್ರಹ್ಮದೇವರು 4 ಗಂಟೆ ಮೇಲೆ ಬರ್ತಾರೆ. ಮೊದಲೇ ನಾವು ಅದನ್ನ ಚಿಂತನೆ ಮಾಡ್ಕೊಂಡಿದ್ರೆ ಅವ್ರು ಬಂದಾಗ ಅದನ್ನ ಒಪ್ಪಿಸ್ದಂಗ ಆಗುತ್ತದೆ. ಇವೆಲ್ಲ ಇರೋದು ಎಲ್ರಿ ಹೇಳಕ್ಕಾಗತ್ತೆ ಅಂತ ಅನ್ನೋರ್ಗಲ್ಲ. ಇವೆಲ್ಲ ಹೇಳ್ತೀವಿ ಏನು ಅವ್ರಿಗಿರಲ್ಲ ಮಾತು. ಆದ್ದರಿಂದ ಆ ಸಮಯದಲ್ಲಿ ಧ್ಯಾನ, ಆ ಸಮಯದಲ್ಲಿ ಪ್ರಶಾಂತತೆ. ವಸ್ತುತಃ ಈ ಬೆಂಗಳೂರಲ್ಲಂತೂ ಆ ಸಮಯದಲ್ಲೇ ಪ್ರಶಾಂತತೆ. ಯಾವ ಮನೆ ಸುತ್ತಮುತ್ತ ಕೂಗೋರಿಲ್ಲ, ಅವ್ರಿಗಂತೂ ಆ ಸಮಯವೇ ಪ್ರಶಾಂತ. ಆಮೇಲೆ ಎಲ್ಲಿದ್ರೂ ಅವ್ರಿಗೆ ಆ ಗಾಡಿ ಶಬ್ದ ಕಿವಿ ಮೇಲೆ ಬೀಳತ್ತೆ. ಅದು ಬಹಳ ಕಷ್ಟ ಆಮೇಲೆ ಅವ್ರಿಗೆ ಧ್ಯಾನ. ಅದಕ್ಕೆ ಏನ್ ಹೇಳಿದ್ರು, ಪ್ರಶಾಂತವಾಗಿರ್ಬೇಕು, ಏಕಾಂತದಲ್ಲಿರಬೇಕು. ಯಾವುದೇ ರೀತಿಯಾದ ಸಮಸ್ಯೆ ಬರದ ಒಂದು ಸ್ಥಳದಲ್ಲಿ ಅವರು ಕೂತಿರ್ಬೇಕು. ಕೂತ ಮೇಲೆ ತಾನೇ ತನಗೆ ಸಮಸ್ಯೆ ಮಾಡ್ಕೋಬಾರದು ಮನಸ್ಸಿನಿಂದ. ಅದನ್ನು ಪರಮಾತ್ಮ ತಿಳಿಸಿ, ಹೀಗೆ ಯಾವ ಧ್ಯಾನವನ್ನ ಅನುಷ್ಠಾನ ಮಾಡ್ತಾನೋ ಅವನಿಗೆ ಯಾವ ರೀತಿಯಾದ ಫಲ ಇದೆ ಲೋಕದೃಷ್ಟ್ಯ ಮತ್ತು ಮೇಲಿನ ದೃಷ್ಟ್ಯ ಅನ್ನೋದನ್ನು ಯಾವ ರೀತಿ ಹೇಳಿದ್ದಾನೆ ನಾಳೆ ನೋಡೋಣ ಅಂತ ಹೇಳ್ತಾ, ಅತ್ತೆ ಯಥಾಮತಿ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು.